ನಮಸ್ಕಾರ. ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವರದಾನ್ ಫರ್ಟಿಲಿಟಿ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದ ವಿಶೇಷತೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಅನೇಕ ವರ್ಷಗಳಿಂದ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿಂದ ದಂಪತಿಗಳು ಬಳಲ್ತಾ ಇರ್ತಾರೆ. ಅಂತವರಿಗೆ ಮಕ್ಕಳಾಗುವಂತಹ ಚಿಕಿತ್ಸೆಯನ್ನ ಕುರಿತಾಗಿ ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ. ಎಲ್ಲರೂ ಕೂಡ ಒತ್ತಡಯುಕ್ತ ಜೀವನ ಶೈಲಿ ಆಗಿರಬಹುದು, ತುಂಬಾ ವೇಗವಾಗಿ ಹೋಗ್ತಿರುವಂತಹ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಸೊ ಲೇಟ್ ಮ್ಯಾರೇಜಸ್ ಅನ್ನುವಂಥದ್ದು ಕೂಡ ಬಹಳಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ. ಇನ್ಫರ್ಟಿಲಿಟಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿದೆ. ಸೊ ವೈದ್ಯಕೀಯವಾಗಿ ಏನೆಲ್ಲ ಕಾರಣಗಳಿದೆ, ಇನ್ನು ವರದಾನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಯಾವ ವಿಶೇಷವಾದಂತಹ ಚಿಕಿತ್ಸೆಯನ್ನ ನೀಡಲಾಗುತ್ತೆ, IVF ಅಂದ್ರೇನು, IUI ಅಂದ್ರೇನು, ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನ ಟ್ರೀಟ್ ಮಾಡ್ತಾರೆ, ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆದಾಗ ಅದಕ್ಕೆ ವಿಶೇಷವಾದಂತಹ ಚಿಕಿತ್ಸೆ ಇದೆ ಅನ್ನೋದಾದ್ರೆ ಯಾವ ರೀತಿ ಇರುತ್ತೆ, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ವರದಾನ್ ಫರ್ಟಿಲಿಟಿ ಸೆಂಟರ್ ನ CEO ಆದಂತಹ ವೈಭವಿ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೊಬ್ರು ಅತಿಥಿ ಕೂಡ ನಮ್ಮೊಟ್ಟಿಗಿದ್ದಾರೆ. ವರದಾನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸವಿತಾ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಸೊ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತ ಏನೇ ಆರೋಗ್ಯದ ಸಮಸ್ಯೆಗಳಿರ್ಬೋದು, ಅದು ಹೆಂಡತಿಯಲ್ಲಾಗಲಿ ಅಥವಾ ಗಂಡನಲ್ಲಾಗಿರ್ಬೋದು. ಈಗ 5, 10, 15, 20 ವರ್ಷಗಳಿಂದಲೂ ಕೂಡ ನಾವು ಮಕ್ಕಳಿಗೆಗೋಸ್ಕರ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದೀವಿ. ಅದು ಫಲಕಾರಿ ಆಗ್ತಾ ಇಲ್ಲ. ಈಗ ಆಲ್ರೆಡಿ IVF ಆಗಿದೆ, IUI ಆಗಿದೆ, ಮತ್ತೆ ತೆಗೆದುಕೊಳ್ಬಹುದಾ, ಸೊ ವಯಸ್ಸಿನ ಅಂತರ ಎಷ್ಟಿರಬೇಕು, ಈ ವಿಚಾರವನ್ನ ಕುರಿತಾಗಿ ಸಾಕಷ್ಟು ಗೊಂದಲಗಳು, ಅನುಮಾನಗಳಿರುತ್ತೆ. ಮೇಲ್ಗಡೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೇರವಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಬಹುದು. ಇದು ದೊಡ್ಡ ಆರೋಗ್ಯದ ಸಮಸ್ಯೆ ಅಂತೂ ಅಲ್ಲವೇ ಅಲ್ಲ ವೀಕ್ಷಕರೇ. ಸೊ ಸೂಕ್ತವಾದಂತಹ ವೈದ್ಯರ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ. ಅದರಿಂದ ಬೇರೆ ಬೇರೆ ಕಡೆ ಹೋಗಿ ಚಿಕ್ಕ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಡಾಕ್ಟರ್ಸ್ ಹತ್ರ ಹೋಗಿ ಚಿಕಿತ್ಸೆಯನ್ನ ತೆಗೆದುಕೊಂಡು ತಾವು ಕೂಡ ಸುಮ್ಮನೆ ಹಣ ವ್ಯಯವನ್ನ ಮಾಡ್ತಾ ಇರ್ತೀರಾ. ಸೊ ಕಳೆದ 24 ವರ್ಷಗಳಿಂದ ಯಶಸ್ವಿ ಚಿಕಿತ್ಸೆಯನ್ನ ನೀಡ್ತಾ ಬಂದಿದೆ ವರದಾನ್ ಫರ್ಟಿಲಿಟಿ ಸೆಂಟರ್ ಅಂತಾನೆ ಹೇಳ್ಬಹುದು. ಬೆಂಗಳೂರಲ್ಲಿ ಬಾಣಸವಾಡಿ ಮತ್ತು ರಾಜಾಜಿನಗರ 2 ಕಡೆ ಶಾಖೆಗಳಿದೆ. ಕೆಳಗಡೆ ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದಾಗಿದೆ. ಮೇಡಮ್, ಈಗ ಈ ಒಂದು ಬೇಸಿಗೆಗಾಲ ಅಂದಿದ ತಕ್ಷಣ ಕೆಲವೊಂದು ವಿಶೇಷವಾದಂತಹ ಟ್ರೀಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ನಿಮ್ದ್ರಲ್ಲಿ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಅನ್ನ ನೀಡ್ತೀರಿ. ಸೊ ಇಂತಹ ಕಾಲದಲ್ಲಿ ಹೇಗಿರುತ್ತೆ ಟ್ರೀಟ್ಮೆಂಟ್ ಇಂಪ್ಯಾಕ್ಟ್ ಅನ್ನುವಂಥದ್ದು, ರಿಸಲ್ಟ್ಸ್ ಹೇಗಿರುತ್ತೆ? ನಮ್ಮ IVF ಮಾಡಿಸ್ಕೊಳ್ಳೋ ಪೇಷಂಟ್ ಅಂದರೆ ಯಾರಿಗೆ ಮಕ್ಕಳಿಲ್ಲದಲ್ಲೋ ಅವರು ಈ ಬೇಸಿಗೆ ಕಾಲದಲ್ಲಿ ಪ್ರಿಫರ್ ಮಾಡ್ತಾರೆ ಬರಲಿಕ್ಕೆ. ಎಸ್ಪೆಷಲಿ ಟೀಚರ್ಸ್, ಪ್ರೈಮರಿ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು, ಲೆಕ್ಚರರ್ಸ್ ಆಗಿರ್ಬೋದು. ಅವ್ರಿಗೆ ಈ ಟೈಮಲ್ಲೆಲ್ಲ ಹಾಲಿಡೇಸ್ ಸಿಗುತ್ತೆ. ಸೊ ಅವರೆಲ್ಲ ಮುಂದೂಡ್ತಾ ಇರ್ತಾರೆ, ನೆಕ್ಸ್ಟ್ ಬೇಸಿಗೆದಲ್ಲಿ ನಾವು ಹೋಗೋಣ, ಟ್ರೀಟ್ಮೆಂಟ್ ತೊಗೊಳ್ಳೋಣ, ಮಗು ಮಾಡ್ಕೊಳ್ಳೋಣ ಅಂತ ಇರುತ್ತೆ. ಅದ್ರ ಜೊತೆಗೆ ಮೊದಲನೇದಾಗಿ ಒಂದು ಮಗುವಾಗಿ ಎರಡನೇ ಮಗುಗೆ ತೊಂದರೆ ಆಗುತ್ತೆ. ಇವರು ಸೆಕೆಂಡರಿ ಇನ್ಫರ್ಟಿಲಿಟಿ ಪೇಷಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವರು ಕೂಡ ಒಂದು ಮಗುವಾಗಿ 3 ವರ್ಷ ಆಗಿರ್ಬೋದು, 4, 5, 6 ಇದೆ ಮುಂದೂಡ್ಬಿಟ್ಟು ಹಾಲಿಡೇಸ್ ಬರಲಿ, ಮಗುಗೆ ಹಾಲಿಡೇಸ್ ಇರುತ್ತೆ, ಸೊ ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋಣ ಅಂತ ಅನ್ಕೊಂಡು ಇರ್ತಾರೆ. ಈ ಬೇಸಿಗೆ ಕಾಲದಲ್ಲಿ ಒಂದೊಂದು ಕಡೆ ಒಂದೊಂದು ಥರ ತಾಪಮಾನ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಭಾಗದಲ್ಲಿ ಆಲ್ಮೋಸ್ಟ್ 40-44 ಡಿಗ್ರಿ ಸೆಲ್ಸಿಯಸ್ ಹೀಟ್ ತಾಪಮಾನ ಇರುತ್ತೆ. ಇದರಿಂದ ನಾವು ಬದುಕೋದೇ, ಸರ್ವೈವ್ ಆಗೋದೇ ಕಷ್ಟ ಇದ್ದಾಗ ಅವರ ಆರೋಗ್ಯವನ್ನ ಯಾವ ಮಟ್ಟಿಗೆ ಕಾಪಾಡ್ಕೊಂಡು ಹೋಗ್ತಾರ ಅನ್ನೋದೊಂದು ಸಮಸ್ಯೆ ಆಗುತ್ತೆ. ಸೊ ನಾವು ಏನ್ ಮಾಡ್ತೀವಿ ಇಂಥ ಟೈಮಲ್ಲಿ ಅಂತಂದ್ರೆ, ಈ ಏಪ್ರಿಲ್ ಮೇದಲ್ಲಿ ಬರುವಂತಹ ಎಲ್ಲ ಟೀಚರ್ಸ್ ಆಗಿರ್ಬೋದು, ಮಕ್ಕಳಾಗಿ ಹಾಲಿಡೇಸ್ ಅಂತ ಕಾಯ್ತಾ ಇರಬಹುದು, ಅಂಥವರಿಗೆಲ್ಲ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಮಗು ಭ್ರೂಣನ ರೆಡಿ ಮಾಡಿ, ಫ್ರೀಸ್ ಮಾಡಿ, ಅವ್ರಿಗೆ ಯಾವಾಗ ಸೂಕ್ತ, ಅವರು ಒಬ್ಬೊಬ್ರದ್ದು ಬಾಡಿ ಒಂದೊಂದು ಥರ ಇರುತ್ತೆ. ಒಬ್ರದ್ದು ಹೀಟ್ ಬಾಡಿ ಇರುತ್ತೆ, ಒಬ್ರದ್ದು ಕೂಲ್ ಬಾಡಿ ಇರುತ್ತೆ. ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಆದಷ್ಟು ಕೂಲನ್ನಾಗಿ ನಾವು ಇಟ್ಕೋಬೇಕಾಗುತ್ತೆ. ಸೊ ಇಂಪ್ಲಾಂಟೇಷನ್ ಈಸಿ ಆಗುತ್ತೆ. ನಾವು ಹೀಟ್ ಆಗಿದ್ದಾಗ ಮೆಡಿಸಿನ್ಸು ಹೀಟು, ನಮ್ಮ ಬಾಡಿ ಹೀಟು ಆದಾಗ ಎಂಬ್ರಿಯೋ ಫಾಲೋ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ನಾವು ಕೌನ್ಸಿಲಿಂಗ್ ಮಾಡಿ, ಎಂಬ್ರಿಯೋಸ್ ಫ್ರೀಸ್ ಮಾಡಿ, ಸೂಕ್ತ ಸಮಯದಲ್ಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡ್ತೀವಿ. ಇಂಥ ಸಮಯದಲ್ಲಿ ನಾವು IVF ಪೇಷಂಟ್ಗೆ ಹೋಗಬೇಕಾದರೂ ಮುಖ್ಯವಾಗಿ ಅವರು ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ ಇರಬಾರ್ದು. ಈಗ ಈ ಟ್ರೀಟ್ಮೆಂಟ್ ಪೀರಿಯಡ್ ಆಗಿ ನಾವು ಸೆಕೆಂಡ್ ಡೇಯಿಂದ 15 ಅಥವಾ 16 ದಿವಸದ ಒಳಗಡೆ ನಾವು ಎಂಬ್ರಿಯೋಸ್ ಪ್ರಿಪೇರ್ ಆಗುತ್ತೆ. ಆ ಟೈಮಲ್ಲಿ ಯಾವುದೇ ರೀತಿ ಸ್ಟ್ರೆಸ್ಸು, ಟೆನ್ಷನ್ನು, ಪ್ರಾಜೆಕ್ಟ್ ವರ್ಕ್ ಆಗಿರಬಹುದು ಅಥವಾ ಯಾವುದೇ ಸಮಾರಂಭಗಳಾಗಿರಬೇಕು, ನಾನು ಇವತ್ತು ಪಿಕಪ್ ಮಾಡಿಕೊಂಡು ನಾನು ಒಂದು ಅಟೆಂಡ್ ಮಾಡಬೇಕು, ಆ ಥರ ಎಲ್ಲ ಆಗಬಾರ್ದು. ಇಂಜೆಕ್ಷನ್ ಪೀರಿಯಡ್ ಆಗಿ ಸೆಕೆಂಡ್ ಡೇಯಿಂದನೂ ನೀವು ಎಗ್ ಪಿಕಪ್ ಆಗೋವರೆಗೂ ಒಂದು ಕೂಲ್ ಆಗಿ, ಕಾಮ್ ಆಗಿ ಮತ್ತು ಪಾಸಿಟಿವ್ ಥಿಂಕಿಂಗಿಂದ ನಾವು ಇರಬೇಕಾಗತ್ತೆ. ಆ ಟೈಮಲ್ಲಿ ನಾವು ಯಾವ ರೀತಿ ಆಹಾರ ತಗೊಳ್ತೀವಿ, ಯಾವ ರೀತಿ ನಾವು ಥಿಂಕ್ ಮಾಡ್ತೀವಿ, ಆ ಟೈಮಲ್ಲಿ ಹಸ್ಬೆಂಡ್ ಅಂಡ್ ಮತ್ತೆ ವೈಫಲ್ಲಿ ತುಂಬ ಕೋಆಪರೇಷನ್ ಇರಬೇಕಾಗುತ್ತೆ. ಆಗ ಕೊಡುವಂಥ ಸ್ಪರ್ಮು ಚೆನ್ನಾಗಿರುತ್ತೆ, ನಾವು ಕೊಡೋ ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ, ರಿಸಲ್ಟು ಬರುತ್ತೆ.
ನಾವು ಯೂಶಲಿ ಮಾಡೋದು FET ಅಂತ ಹೇಳ್ತೀವಿ. FET ಅಂದರೆ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್. ಈಗಾಗಲೇ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈಗಾಗಲೇ ಬಂದಿದೆ ಕೂಡ. ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ 70 to 95% ವರೆಗೂ ರಿಸಲ್ಟ್ ಬಂದಿದೆ. ಹೀಗಾಗಿ ನಾವು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಹೆಚ್ಚಾಗಿ ಮಾಡ್ತೀವಿ. ಈ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲಿ ನಾವು ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಡೇ 5 ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ನಾವು ಮೊಟ್ಟೆ ತಗೊಂಡು ಹಸ್ಬೆಂಡ್ ಸ್ಪರ್ಮ್ ತಗೊಂಡು 2 ಇಂಜೆಕ್ಟ್ ಮಾಡಿ ನೆಕ್ಸ್ಟ್ ಡೇ ಅದು 2 ಸೆಲ್ ಆಗಿ 4 ಸೆಲ್ ಆಗಿ 8 ಸೆಲ್ ಆದ್ಮೇಲೆ ಮಗು ಭ್ರೂಣ ರೆಡಿ. ಆ ಟೈಮಲ್ಲಿ ಎಷ್ಟು A ಗ್ರೇಡ್ ಇದೆ, ಎಷ್ಟು B ಗ್ರೇಡ್ ಇದೆ, ಎಷ್ಟು C ಗ್ರೇಡ್ ಇದೆ, ನಾವು ಬ್ಲಾಸೋಸಿಸ್ಟಿಗೆ ರೀಚ್ ಆಗುತ್ತಾ ಇಲ್ಲ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಕಲ್ಚರ್ ಮಾಡಿ ಬ್ಲಾಸೋಸಿಸ್ಟನ್ನ ನಾವು ಫ್ರೀಸ್ ಮಾಡಿ ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಿದ್ದಾಗ ಈ ಬೇಸಿಗೆ ಕಾಲದಲ್ಲಿ ಬರುವಂಥ ದಂಪತಿಗಳು ಬೇಗ ಬಂದುಬಿಟ್ಟು ಮುಂದೂಡಬಾರ್ದು. ಬರುವಂಥವ್ರು ಈಗೆಲ್ಲ ಟೀಚರ್ಸ್ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ, ಹಾಲಿಡೇ ಸ್ಟಾರ್ಟ್ ಆಯಿತು ಸೊ ನಾವು ಮಾಡ್ಕೊಳ್ಬೇಕು ಅಂತ. ಸೊ ಬಂದ್ಬಿಟ್ಟು ನೀವು ಕೌನ್ಸಿಲಿಂಗ್ ತಗೊಂಡು ಎಗ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ನೀವು ಫ್ರೀಸ್ ಮಾಡಿ ಹೋಗ್ಬಿಟ್ಟು ನೆಕ್ಸ್ಟ್ ಯಾವಾಗಾದ್ರೂ ನೀವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ. ಓಕೆ, ಖಂಡಿತ ಚಿಕಿತ್ಸೆಯನ್ನ ಕುರಿತಾಗಿ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರು. ಸೊ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ. ಮೇಲ್ಗಡೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾವೇರಿಯಿಂದ ರೀ. ಡಾಕ್ಟರ್ ಸವಿತಾ ಅವರಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿಮ್ಮ. ನಾವು ಇಲ್ಲಿ ಹಾವೇರಿಂದ ಮೇಡಮ್ ಅವ್ರೆ, ನಾವು ಹುಬ್ಳಿಯಲ್ಲಿ ತೋರಿಸ್ತಾ ಇದ್ದೇವೆ ಮೇಡಮ್ ಅವ್ರೆ. ನಮ್ಗೆ ಮದ್ವೆ ಆಗಿ 8 ವರ್ಷ ಆತ್ರಿ. ಹೌದು, ಹಾಗೆ ಈ ತೋರಿಸ್ತಾ ಇದ್ದೇವೆ ಮೇಡಮ್ ಅವ್ರೆ. ಎಲ್ಲಾ ರಿಪೋರ್ಟ್ ನೋಡಿ ನಮ್ಮ ಹಸ್ಬೆಂಡ್ ನಮ್ದು ಎಲ್ಲಾ ನಾರ್ಮಲ್ ಇದೆ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಸ್ವಲ್ಪ ಮೊಟಿಲಿಟಿ ಕಡಿಮೆ ಇದೆ ಅಂದಿದ್ರಿ. ಮತ್ತೆ ಮೆಡಿಸಿನ್ ಕೊಟ್ಟು ಚೆಕ್ಅಪ್ ಮಾಡ್ತಿದ್ರೆ ಕರೆಕ್ಟ್ ಇದೆ ಅಂತ ಹೇಳಿದ್ರಿ. ಇವಾಗ 4 ತಿಂಗಳು ರಜಾ ಆಗಿ 2 ದಿನಕ್ಕ ಬರಕ್ ಹೇಳಿದ್ರಿ, ಹೋಗಿದ್ವಿ. ಮತ್ತೆ ಮೊಟ್ಟಿ ಹೆಂಗ್ ಬಿಡುಗಡೆಗೆ ನೋಡಾಕಂತ ಒಂದ್ ಸ್ಕ್ಯಾನ್ ಮಾಡಿದ್ರಿ, ಅದು ಚೆನ್ನಾಗಿದೆ ಅಂದ್ರೆ ಮೆಡಿಸಿನ್ ಹಾಕಿದ್ರಿ ಮೇಡಮ್. 20 ದಿನದ ಮೆಡಿಸಿನ್ ಕೊಟ್ಟತ್ರಿ. ತಿಂಗಳ ಮೇಲೆ 2 ದಿನ ಆಗಿದ್ದಿಲ್ರಿ ಮೇಡಮ್ ಅವ್ರ. ಅವ್ರು ನಾಳೆ ಬುಧವಾರ ದಿನ ಬರಕ್ ಹೇಳಿದ್ರಿ, ಇವತ್ ಬೆಳಿಗ್ಗೆ ರಜಾ ಬಂದಿದೆ ಮೇಡಮ್. ಹೌದಾ? ಬಟ್ ಕೆಳಗಡೆ ಹೊಟ್ಟೆ ಜಾಸ್ತಿ ನಿಂತೈತಿ ಮೇಡಮ್. ನಾವು ಸರಿ ಕಾಲ್ ಮಾಡಿ ಕೇಳಿದ್ರೆ 2 ದಿನ ವೇಟ್ ಮಾಡಿ ನೋಡಿ ಬರ್ರಿ ಅಂತ ಹೇಳಿದ್ರಿ. ಮತ್ತೆ ಸ್ವಲ್ಪ ಬ್ಲೀಡಿಂಗು ಆಗ್ತದ್ರಿ ಮೇಡಮ್. ಅದೆಲ್ಲ ಏನಂದ್ರೆ ನಿಮ್ಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟಿರ್ತೀರಲ್ಲಮ್ಮ. ಈಗ ಮೊಟ್ಟೆ ಬಿಡುಗಡೆ ಆಗೋದಕ್ಕೆ ಹಾರ್ಮೋನ್ಗಳು ಇಂಜೆಕ್ಷನ್ ಆಗಲಿ ಮಾತ್ರೆಗಳಾಗಿ ಕೊಟ್ಟಿರ್ತೀವಲ್ವಾ, ಅದ್ರ ಎಫೆಕ್ಟ್ ಇಂದಾಗಿ ನಿಮ್ಗೆ ಕೆಳಗಡೆ ಹೊಟ್ಟೆ ನೋವು ಬರುತ್ತೆ. ಪೀರಿಯಡ್ಸ್ 1 ದಿನ 2 ದಿನ ಸ್ಪಾಟಿಂಗ್ ತರ ಆಗಿ ಹೊಟ್ಟೆ ನೋವು ಬಂದು ಆಮೇಲೆ ನಿಮ್ಗೆ ರೆಗ್ಯುಲರ್ ಪೀರಿಯಡ್ ಶುರು ಆಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ತದನಂತರವೂ ಯಾವುದೇ ರೀತಿಯಾದಂತಹ ಫಲಿತಾಂಶ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸೊ 24 ವರ್ಷಗಳಿಂದ ಯಶಸ್ವಿ ಚಿಕಿತ್ಸೆಯನ್ನ ನೀಡ್ತಾ ಬಂದಿದ್ದಾರೆ. ಇಂಥದ್ದೇ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದ್ರೂ ಕೂಡ ಮೊದಲು ಕಾರಣ ಏನು ಅಂತದನ್ನ ಕಂಡಿಡಿದು ನಿಮ್ಗೆ ತಿಳಿಸ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ವೀಕ್ಷಕರೇ, ಕರೆ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತನಾಡಿ. ಡಾಕ್ಟರ್, ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ಇನ್ಫರ್ಟಿಲಿಟಿಗೆ ಕಾರಣವಾಗುವಂತ ಅಂಶಗಳ ಬಗ್ಗೆ ಮಾತನಾಡೋದಾದ್ರೆ ಏನು ಮುಖ್ಯವಾಗಿ ನೋಡ್ತಿದ್ದೀರಾ ಇತ್ತೀಚಿನ ದಿನಗಳಲ್ಲಿ? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಏಜ್, ವಯಸ್ಸು ಹೆಣ್ಣು ಮಕ್ಕಳಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕೆ ನಮಗೆ ವಯಸ್ಸು ಇಂಪಾರ್ಟೆಂಟು ಅಂದರೆ ಹೆಣ್ಮಕ್ಳು ಮದುವೆನ ಮುಂದೂಡ್ತಾ ಇರೋದ್ರಿಂದ ಎಗ್ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಡಿಮೆ ಆಗ್ತಾ ಬರುತ್ತೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮಕ್ಕಳಾಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ನಿಮಗೆ 35 ಇಯರ್ಸು 40 ಇಯರ್ಸ್ ರೀಚ್ ಆದಮೇಲೆ ಪ್ರೆಗ್ನೆನ್ಸಿ ಆದರೂ ಕೂಡ ಆ ಪ್ರೆಗ್ನೆನ್ಸಿನ ನೀವು ಉಳಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅಬಾರ್ಷನ್ ರೇಟ್ಸ್ 35 ಇಯರ್ಸ್ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಏಜ್ನ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕನ್ಸೆಪ್ಷನ್ ಆದಷ್ಟು ಬೇಗ ಮ್ಯಾರೇಜ್ ಆದಮೇಲೆ ಪ್ರೆಗ್ನೆನ್ಸಿನ ಮುಂದೂಡದೆ ಬೇಗ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಒಂದು ಅಂದರೆ ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಲ್ಲ, ನಮ್ಮ ಹೆಣ್ಮಕ್ಳಲ್ಲಿ ಈಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ತುಂಬಾ ಕಾಣಿಸ್ಕೋತಾ ಇದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಲೈಫ್ ಸ್ಟೈಲ್. ಎಕ್ಸಸೈಸ್ ಇರಲ್ಲ, ಡಯಟ್ ಇರಲ್ಲ, ಹೀಗಾಗಿ ಮೊಟ್ಟೆಗಳು ತಿಂಗಳ ಬಿಡುಗಡೆ ಆಗೋದಿಲ್ಲ. ಅದು ಕೂಡ ಪ್ರೆಗ್ನೆನ್ಸಿ ಆಗದೆ ಇರೋದಕ್ಕೆ ಇನ್ನೂ ಒಂದು ಕಾರಣ. ಇನ್ನೂ ಒಂದು ಅಂದರೆ ಟ್ಯೂಬ್ ಬ್ಲಾಕ್ ಆಗುತ್ತೆ. ಗರ್ಭದ ಕೋಶದ ಪಕ್ಕದಲ್ಲಿ ಗರ್ಭನಾಳ ಅಂತೇನು ಹೇಳ್ತೀವಲ್ಲ, ಆ 2 ಟ್ಯೂಬ್ ಬ್ಲಾಕ್ ಇರ್ಬೋದು. ಆ ಬ್ಲಾಕ್ ಯಾಕಾಗಿರುತ್ತೆ? ಮೋಸ್ಟ್ಲಿ ಇನ್ಫೆಕ್ಷನ್ಸ್ ಇರುತ್ತೆ. ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಲೈಂಗಿಕ ರೋಗಗಳು. ಆ ರೋಗ ಲಕ್ಷಣಗಳು ಇಲ್ದೇನೆ ಅಂದರೆ ಮುಟ್ಟು ಬಿಳಿ ಬಟ್ಟೆ ಆಗ್ತಾನೆ ಇರುತ್ತೆ, ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಇರೋದಿಲ್ಲ. ಅಂಥವ್ರಿಗೆ ಆ ಟ್ಯೂಬ್ 2 ಬ್ಲಾಕ್ ಇರ್ಬೋದು. ಆ ಕಾರಣದಿಂದಾಗಿಯೂ ಪ್ರೆಗ್ನೆನ್ಸಿ ಆಗೋದಿಲ್ಲ.
ಇನ್ನ ಒಂದು ಮೊಟ್ಟೆಗಳು ರಿಲೀಸ್ ಆಗೋದಿಲ್ಲ. ಆಮೇಲೆ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ. ಹೆಂಡತಿ ಡೇ ಶಿಫ್ಟ್ ಅಲ್ಲಿ ಇರ್ತಾಳೆ, ಗಂಡ ನೈಟ್ ಶಿಫ್ಟ್ ಅಲ್ಲಿ ಇರ್ತಾರೆ. ಇಬ್ರು ಮೀಟ್ ಆಗೋದೇ ಇಲ್ಲ. ಸೆಕ್ಷುವಲ್ ಪ್ರಾಬ್ಲಮ್ಸು ಇರುತ್ತೆ. ಹಿಂಗಾಗಿ ಅವ್ರಿಗೆ ಮಕ್ಕಳು ಆಗೋದು ತಡ ಆಗುತ್ತೆ. ಸೊ ಹೆಣ್ಮಕ್ಳಲ್ಲಿ 35 ಇಯರ್ಸ್ ಒಳಗೆ ಇದ್ರೆ ವಿತಿನ್ 1 ಇಯರ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ನೀವು ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅದೇ ನಿಮ್ಮ ವಯಸ್ಸು 35 ದಾಟಿದ್ರೆ ವಿತಿನ್ 6 ಮಂತ್ಸ್ ಮದುವೆಯಾಗಿ 6 ತಿಂಗಳ ಒಳಗೆ ನಿಮ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಬೇಗನೆ ಡಾಕ್ಟರ್ ಹತ್ರ ಬರಬೇಕು. ಯಾಕೆ 35 ವಯಸ್ಸು ದಾಟ್ತಾ ಇದ್ದಂಗೆ ನಿಮ್ದು ಎಗ್ ನಂಬರ್ ಏನಿರತ್ತಲ್ಲ, ನಂಬರು ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ತಪ್ಪಿ ಕನ್ಸೀವ್ ಆದರೂ ಕೂಡ ಅಬಾರ್ಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ಹೀಗಾಗಿ 6 ಮಂತ್ಸ್ ಒಳಗೆ ನೀವು 35 ವಯಸ್ಸು ದಾಟಿದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಬಂದರೆ ನಿಮಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಖಂಡಿತ ಕೇಳಿಸ್ಕೊಂಡ್ರಲ್ವಾ ವೀಕ್ಷಕರೇ, ನಿಮ್ಮಲ್ಲೂ ಕೂಡ PCOD, ಥೈರಾಯ್ಡ್ ಇರಬಹುದು, ಪದೇ ಪದೇ ಅಬಾರ್ಷನ್ಸು, ಟ್ಯೂಬರ್ ಬ್ಲಾಕೇಜಸ್ ಇರಬಹುದು, ಮೊಟ್ಟೆಗಳ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ಗರ್ಭಕೋಶದ ಆರೋಗ್ಯ ಸರಿ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಿಂದಲೇ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಗೊತ್ತಾದರೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಆದಷ್ಟು ಬೇಗ ನೀವು ವರ್ಧಾನ್ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಬಹುದು. ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ವರ್ಧಾನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ವಿಶೇಷವಾದಂಥ ಚಿಕಿತ್ಸೆಯನ್ನ ಹೇಗೆ ನೀಡಲಾಗುತ್ತೆ, ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿದೆ. ಸೊ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತ ಏನೇ ಪ್ರಶ್ನೆಗಳಿರಬಹುದು, ಸಮಸ್ಯೆಗಳಿರಬಹುದು, ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕನ್ಸಲ್ಟೆಂಟ್ ಇದ್ದಾರೆ, ಹಾಗೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಸೊ ಸಾಕಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದಾಗಿದೆ. ಮೇಡಮ್, ಈಗ ಇನ್ಫರ್ಟಿಲಿಟಿ ಅಂತ ಬಂದಾಗ ಕನ್ಸಲ್ಟೇಷನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹಳಷ್ಟು ಜನ ಅವರು ಬರುವಂತ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಫಿಸಿಕಲಿ ಮತ್ತೆ ಮೆಂಟಲಿ ಅವರು ಯಾವ ತರ ಪ್ರಿಪೇರ್ ಆಗಿರಬೇಕು ಟ್ರೀಟ್ಮೆಂಟ್ಗೆ? ಹೆಚ್ಚು ಮಕ್ಕಳ ದಂಪತಿಗಳು ಒಂದು IVF ಅಂದ ತಕ್ಷಣ ಯಾಕೆ IVF ಮಾಡಿಸ್ಕೊಳ್ಳೋದು, ನ್ಯಾಚುರಲ್ನೇ ಆಗುತ್ತೆ, ಮದುವೆ ಆಗಿದೆ ಅಂದರೆ ಮುಂದೂಡ್ತಾ ಹೋಗೋದು ಜಾಸ್ತಿ. ಸೊ ಅದು ಯಾರನ್ನೂ ಕೇಳಕ್ಕೆ ಹೋಗೋದಿಲ್ಲ. ಸ್ವಲ್ಪ ಪೂಜೆ ವ್ರತಗಳು ಮಾಡಿಕೊಂಡು ಅಲ್ಲೂ ಹೋದರೆ ಆಗುತ್ತೆ, ಇಲ್ಲೂ ಹೋದರೆ ಆಗುತ್ತೆ ಅನ್ನೋದೊಂದು ಮಾಡಿಕೊಂಡು ಈಗಲೇ ಒಂದು 3 ಮಂತ್ಸ್ ಮಾಡಬೇಕಾಗುತ್ತೆ, ಒಂದು 6 ಮಂತ್ಸ್ ಮಾಡಬೇಕಾಗುತ್ತೆ, ಪೂಜನೆ ಮಾಡಬೇಕಾಗುತ್ತೆ, ಪತ್ತೆ ಮಾಡಬೇಕಾಗುತ್ತೆ. ಇದರೆಲ್ಲ ಒಂದು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಮುಂದೂಡ್ತಾ ಇದ್ದಾರೆ. ಅದು ಒಂದು ನಾನು ನೋಡಿರೋದು. ಆಮೇಲೆ ನಮಗೆಲ್ಲ ಮೊದಲೆಲ್ಲ ಏನಿತ್ತು ಅಂದರೆ ಮದುವೆ ಒಂದು 25 ವರ್ಷ 24 ವರ್ಷಕ್ಕೆ ಆಗಬೇಕು ಅಂತ ಇತ್ತು. ಈಗ 25-26 ವರ್ಷಕ್ಕೆ ಲೈಕ್ ಎಜುಕೇಷನ್ ಕೆರಿಯರ್ ನೋಡ್ಕೊಳ್ತಾ ಇದ್ದಾರೆ. ಕೆರಿಯರ್ ನೋಡಿಕೊಂಡು ಅವರು ಸೆಟ್ಲ್ ಆಗಿ ಅವರು ಮದುವೆ ಮಾಡ್ಕೊಳ್ಳೋಷ್ಟಿಗೆ 30 ಆಗ್ತಾ ಇದೆ. 30 ಆದ್ಮೇಲೆ ಲೈಕ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ನಾವು ಟ್ರಿಪ್ ಮಾಡಬೇಕು, ಅಥವಾ ಏನೋ ಒಂದು ಪ್ರಾಜೆಕ್ಟ್ ಇರಬೇಕು, ಅಬ್ರಾಡ್ಗೆ ಹೋಗಿ ಬರಬೇಕು, ಒಂದು ಮನೆ ಮಾಡ್ಕೋಬೇಕು. ಈ ಥರ ಎಲ್ಲ ಗ್ಯಾಪ್ ಇಂದ ಮತ್ತೆ ಇನ್ನೂ ಒಂದು ಮುಂದೂಡ್ಕೊಂಡು ಹೋಗ್ಬಿಟ್ಟು ಎವ್ರಿ ಮನೆಯಲ್ಲಿ ಅಂದ್ರೆ ಒಂದೊಂದು ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ನಾನು ಏನು ಹೇಳೋದು ಅಂತಂದ್ರೆ, ಸ್ಟಡೀಸ್ ವೆರಿ ಇಂಪಾರ್ಟೆಂಟ್, ಕೆರಿಯರು ಇಂಪಾರ್ಟೆಂಟು, ಎಲ್ಲ ಇಂಪಾರ್ಟೆಂಟು, ಜೊತೆಗೆ ಮದುವೆ ಆಗೋದು ಇಂಪಾರ್ಟೆಂಟು, ಮಗು ಮಾಡ್ಕೊಳ್ಳೋದು ಇನ್ನೂ ಇಂಪಾರ್ಟೆಂಟ್. ಯಾಕೆಂದ್ರೆ ಮುಂದೆ ನೀವು ದುಡ್ದಿರೋದೆಲ್ಲ ಈ ನಿಮ್ಗೆ ಚಿಕಿತ್ಸೆಗಳಿಗೆ ನೀವು ಕೊಡಬೇಕಾಗುತ್ತೆ. ಆಮೇಲೆ ನಿಮ್ಗೆ ಸರಿಯಾದಂತ ಮಾಹಿತಿ ಸಿಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವತ್ತು ಒಂದು ಪೇಷಂಟ್, ನಾನು ಕೌನ್ಸಿಲರ್ ಆಗಿರೋದ್ರಿಂದ ಒಂದು ಪೇಷಂಟ್ ಬಂದು ಲೈಕ್ ಮದುವೆ ಆಗ್ಬಿಟ್ಟು ಒಂದು 7-8 ವರ್ಷ ಆಗ್ಬಿಟ್ಟಿದೆ. 7-8 ವರ್ಷ ಆದ್ಮೇಲೆ ಅವರು ಲೈಕ್ ಏನಂತಾರಲ್ಲ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ಮೆಡಿಸಿನ್ಸ್ ಇಂಜೆಕ್ಷನ್ ಒಂದು 6 ತಿಂಗಳು ತಗೊಳ್ಳಿ, ಮೆಡಿಸಿನ್ಸ್ ಇಂಜೆಕ್ಷನ್ 6 ತಿಂಗಳ ತಗೊಂಡ್ರು. ಆಮೇಲೆ ಯಾರೋ ಹೇಳಿದ್ರು ಅಲ್ಲಿ ಹೋಗಿ ಸೊಲಾಪುರ್ಗೆ ಹೋಗಿ ಬಂದ್ರು, ಅಲ್ಲಿ ವರ್ಕೌಟ್ ಆಗಿಲ್ಲ. ಮತ್ತೆ ಇನ್ನೊಬ್ರು ಹೇಳಿದ್ರು ನಮ್ಗೆ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೋಬೇಕಾ ಬೇಡ, ಲ್ಯಾಪ್ರೋಸ್ಕೋಪಿ ಮಾಡ್ಕೊಂಡ್ರೆ ನಂದು ಏನಾದ್ರು ತಗೊಂಡ್ಬಿಟ್ರೆ ಹೇಗೆ, ನಂದು ಬಾಡಿ ಪಾರ್ಟ್ ತಗೊಂಡ್ಬಿಟ್ರೆ ಹೇಗೆ, ಇದೆಲ್ಲ ತಪ್ಪು ಕಲ್ಪನೆಗಳು ಇರೋದ್ರಿಂದ ಅವ್ರು ಹೀಗೆ ಮುಂದೂಡ್ತಾ ಹೋಗ್ತಾರೆ. ದುಡ್ಡು ಕಳ್ಕೊಳ್ತಾರೆ, ಅವ್ರ ಸಮಯ ಕಳ್ಕೊಳ್ತಾರೆ, ಅವ್ರ ಏಜ್ ಕಳ್ಕೊಳ್ತಾರೆ, ಕೊನೆಗೆ ಮಗು ಆಗ್ಲಾರ್ದಂತಹ ಪರಿಸ್ಥಿತಿ ಬರುತ್ತೆ. ಸೊ ನಾನು ನಿಮ್ಗೆ ಏನು ಹೇಳೋದು ಅಂತಂದ್ರೆ, ಮದುವೆಯಾಗಿ 1 ಅಥವಾ 2 ವರ್ಷ ಆಯ್ತಾ, 2 ವರ್ಷ ಆದ ತಕ್ಷಣ ಇಮಿಡಿಯೇಟು ನೀವೇನು ನಿಮ್ಮ ಆಹಾರ ಪದ್ಧತಿ ಏನಿದೆ, ನಿಮ್ಮ ಐಡಿಯಲ್ ವೇಟ್ ಎಷ್ಟಿದೆ, ನಿಮ್ಮ ಹೈಟಿಗೆ ನಿಮ್ಮ ಏಜಿಗೆ ವೇಟ್ ಎಷ್ಟಿದೆ, ಇದನ್ನು ನೋಡಿಕೊಂಡು ಅದನ್ನು ನೀವು ವರ್ಕೌಟು ಅದನ್ನೆಲ್ಲ ನೀವು ಸರಿಪಡಿಸ್ಕೋಬೇಕು. ಅದ್ರ ಎರಡನೇದು ಏನಂದರೆ, ಇಮಿಡಿಯೇಟು ರೆಗ್ಯುಲರ್ ಆಗುತ್ತಾ ಇಲ್ಲ ಪೀರಿಯಡು. ಆಗಾಗ 2 ವರ್ಷ ಆದಮೇಲೆ ಒಂದು ಹಸ್ಬೆಂಡು ಹೆಣ್ಣಿನ ದೂಷಿಸೋದಕ್ಕಿಂತ ಅವ್ರದ್ದೊಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೋಬೇಕು. ವೆದರ್ ಈ ಸ್ಪರ್ಮ್ ಕೌಂಟು, ಮೊಟಿಲಿಟಿ, ಈ ಮಾರ್ಫಾಲಜಿ ಅಂತ ನಾವು ಏನು ಹೇಳ್ತೀವಲ್ಲ ಸರಿಯಾಗಿದೆನಾ ಇಲ್ಲ, ಇದೆಲ್ಲ ನೋಡಿಕೊಂಡು ಆಮೇಲೆ ಒಂದು ಡಾಕ್ಟರ್ ಹತ್ರ ಎಸ್ ನಮ್ದೆಲ್ಲ ಸರಿಯಾಗಿದೆ, ಐಡಿಯಲ್ ವೇಟ್ ಇದೆ, ಹೆಲ್ತ್ ಚೆನ್ನಾಗಿದೆ, ಆಹಾರ ಪದ್ಧತಿ ಚೆನ್ನಾಗಿದೆ, ನಾವು ಫಿಸಿಕಲಿ ಆಕ್ಟಿವ್ ಆಗಿದ್ದೀವಿ, ವರ್ಕೌಟು ಮಾಡ್ತಾ ಇದ್ದೀವಿ, ಇನ್ನೇ ಏನಕ್ಕೆ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಬಂದಾಗ ಒಬ್ಬ ಒಳ್ಳೆ ಡಾಕ್ಟರ್, ನಮ್ಮ ಇನ್ಫರ್ಟಿಲಿಟಿ ಅಲ್ಲಿ ಹೋಗೋದಕ್ಕಿಂತ ಇನ್ಫರ್ಟಿಲಿಟಿ ಡಾಕ್ಟರ್ ಬಂದಾಗ ಅವರು ಒಂದು ಹಂತವಾಗಿರುತ್ತೆ. ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ತಾರೆ. ಈ ಬ್ಲಡ್ ಟೆಸ್ಟ್ಗಳನ್ನ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಲಿಕ್ಕೆ ಹೇಳ್ತಾರೆ. ಚೆಕಪ್ಸ್ಗಳ ಬಗ್ಗೆ ಮಾತನಾಡೋಣ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ.
ಹಲೋ ನಮಸ್ತೆ ಮೇಡಮ್, ನಾವು ದಾವಣಗೆರೆಯಿಂದ ಕಾವ್ಯ ಅಂತೇಳಿ ಓಕೆ, ಮೇಡಮ್ ಹತ್ರ ಮಾತಾಡ್ಬೇಕಿತ್ತು. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಹಾ ಓಕೆ ಮೇಡಮ್, ಓಕೆ. ಹಲೋ ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ತೆ ಮೇಡಮ್. ಮೇಡಮ್ ನಾವು ಕಾವ್ಯ ಅಂತೇಳಿ ನಮ್ದು ಇದು ಲ್ಯಾಪ್ರೋಸ್ಕೋಪಿ ಸ್ಟೆಥೋಸ್ಕೋಪಿ ಆದ್ಮೇಲೆ ಒಂದ್ ಟೈಮ್ IUI ಮಾಡ್ತಿದ್ವಿ ಮೇಡಮ್, ಅದು ಫೇಲ್ಯೂರ್ ಆಯ್ತು. ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿಸ್ಬೇಕು ಅಂತ ಇದೀವಿ ಮೇಡಮ್. ಏನಾದ್ರು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಏನಂತ ಕೇಳಿ. ಎಲ್ಲಿ ಮಾಡಿಸಿದ್ರಮ್ಮ IUI ನೀವು? ಅಲ್ಲೇ ವರ್ಧನಲ್ಲೇ ಮಾಡ್ತಿದೀವಿ ಮೇಡಮ್, ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ಮಾಡಿಸಿದ್ದೀರಾ? ಹಾ, ನಿಮ್ದು ಇಷ್ಟೋ ಲ್ಯಾಪ್ರೋಸ್ಕೋಪಿ ಆಗಿರೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತೆ ಟ್ಯೂಬ್ ಅಲ್ಲಿ ಇರುವಂತಹ ಸಮಸ್ಯೆಗಳು ಈಗ ಪರಿಹಾರ ಆಗೋಗ್ಬಿಟ್ಟಿದೆ. ಈಗ ನಿಮ್ಗೆ ಲ್ಯಾಪ್ರೋಸ್ಕೋಪಿ ಆಗಿ ಎಷ್ಟು ತಿಂಗಳಾಗಿದೆ ಅಮ್ಮ ಕಾವ್ಯ? ಇವಾಗ 4 months ಆಗಿದೆ ಮೇಡಮ್. 4 months ಆಗಿದೆ. ಸೊ ಲ್ಯಾಪ್ರೋಸ್ಕೋಪಿ ಆದ್ಮೇಲೆ 6 months ಒಳಗಡೆ ನೀವು ಕನ್ಸೀವ್ ಆಗ್ಬಿಡ್ಬೇಕು. ಈಗ ನೀವು IUI 1 cycle ಆಗಿದೆಯಲ್ಲ, ನಾವು 3 cycle ವರೆಗೂ IUI ಮಾಡ್ತೀವಿ. 3 cycle IUI ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಗೆ IVF ರೆಫರ್ ಮಾಡ್ತೀವಿ. ಈಗ ನೀವು IUI 1 cycle ಅಲ್ಲಿ ಮಾಡ್ಕೊಂಡಿದ್ದೀರಲ್ಲ, ನೆಕ್ಸ್ಟ್ IUI ಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, 5-10% ಜಾಸ್ತಿ ಆಗುತ್ತೆ ಸಕ್ಸಸ್ ರೇಟು. ಇನ್ನು ಬಿಡಬೇಡಿ, ನೀವು ಮತ್ತೆ ಬನ್ನಿ, ಮತ್ತೆ IUI ಮಾಡಿಸ್ಕೊಳ್ಳಿ. ನಿಮಗೆ ಸ್ಪೆಷಲ್ ಡಿಸ್ಕೌಂಟು ಕೊಡೋಣ ಅಂತ. ಯಾಕಂದ್ರೆ ನಮ್ಮಲ್ಲೇ ನೀವು ಇಷ್ಟೋ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡಿದ್ದೀರಾ, ಒಂದು IUI ಆಗಿದೆ, ಒಂದ್ಸಲ ಬಂದು ಕಾಣಿ ಅಮ್ಮ ನೀವು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದೀರಾ. ಸೊ ನೇರವಾಗಿ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ಕುರಿತಾಗಿ ಮಾಹಿತಿಯನ್ನ ಕೂಡ ಹಂಚ್ಕೊಳ್ಬಹುದು. ಇನ್ನು ವರ್ಧನ್ ಫರ್ಟಿಲಿಟಿ ಸೆಂಟರ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಬರೆದಿಟ್ಕೊಂಡು ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಮುಂದಿನ ಕರೆ. ಹಲೋ ನಮಸ್ತೆ. ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮೇಡಮ್, ಹಾಸನ್ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇದ್ವಿ. ಡಾಕ್ಟರ್ ಸವಿತಾ ಅವರಿದ್ದಾರೆ, ಮಾತನಾಡಿಮಾ. ಕೊಡಿ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿಮ್ಮ. ಮೇಡಮ್ ನಾವು ಹಾಸನ್ ಡಿಸ್ಟ್ರಿಕ್ಟ್ ಇಂದ ಅಮೃತ ಅಂತ ಮಾತಾಡ್ತಾ ಇರೋದು. ನಾವು ಮದ್ವೆ ಆಗಿ 7 years ಆಯ್ತು. ಒಂದ್ ಪಾಪು ಐತೆ 5 years ಇಂದು. ಫ್ಯಾಮಿಲಿ ಪ್ಲಾನಿಂಗ್ ಗೆ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೆ. ಬಟ್ 1 month ಡೇಟ್ ಆದೆ ಅಷ್ಟೇ, ಇನ್ 2 months ಇಂದ ಆಗಿಲ್ಲ. ಎಷ್ಟು ಇಂಜೆಕ್ಷನ್ ತಗೊಂಡ್ರಿ ಅಮ್ಮ ಅದನ್ನ? ಒಂದೇ ಇಂಜೆಕ್ಷನ್ ಮೇಡಮ್. ಒಂದೇ ಇಂಜೆಕ್ಷನ್ ತಗೊಂಡ್ರಾ? 3 months ಇಂದು January 10 ಗೆ ಹಾಕಿಸ್ಕೊಂಡಿದ್ದೆ. ಎಕ್ಸ್ಪೈರಿ ಡೇಟ್ February 10 ಗೆ ಅಂದ್ರು. ಓಕೆ. ಡೇಟ್ ಮಾತ್ರ 1 month ಆದೆ ಅಷ್ಟೇ, ಫೆಬ್ರವರಿಗೆ. ಮಾರ್ಚ್ ಏಪ್ರಿಲ್ ಆಗ್ಲಿಲ್ಲ. ಈಗ ನೀವು ಫಸ್ಟ್ ಮಗು 5 ವರ್ಷದಿದೆ ಅಂತೀರಲ್ವಾ, ಈ 5 ವರ್ಷದಲ್ಲಿ ನೀವು ಯಾವ್ದು ಬೇರೆ ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಿಲ್ವಾ? ಮಕ್ಕಳು ಬೇಡ ಅಂತ ಹಾಕಿಸ್ಕೊಂಡಿದ್ದೆ 2 years ಗೆ. ಅದನ್ನ ತಗ್ಸಾದ್ಮೇಲೆ 1 year ಗ್ಯಾಪ್ ಆದ್ಮೇಲೆ ಈಗ ಇಂಜೆಕ್ಷನ್ ಹಾಕಿಸ್ಕೊಂಡೆ. ಅವಾಗ ಮಧ್ಯದಲ್ಲಿ ಏನು ಕನ್ಸೀವ್ ಆಗಿ ಅಬಾರ್ಷನ್ ಆಗಿರೋದು ಆತರ ಏನಿಲ್ಲ? ಏನು ಇಲ್ಲ ಮೇಡಮ್. ಏನಂದ್ರೆ ಇದು ಡೆಪೋಪ್ರೋವೆರಾ ಅಂತ ಹೇಳ್ತೀವಿ, DMPA ಇಂಜೆಕ್ಷನ್ ನೀವು ತಗೊಂಡಿರೋದು. ಇದು 3 months ಒಂದ್ಸಲ ಕೊಡೋದು ನಾವು, ಗರ್ಭ ನಿರೋಧಕ, ಪ್ರೆಗ್ನೆನ್ಸಿ ಆಗದೆ ಇರ್ಲಿ ಅಂತ. ನೀವು ತಗೊಂಡಿರೋದು 1 dose. ಇದ್ರ ಸೈಡ್ ಎಫೆಕ್ಟ್ ಏನು ಅಂದ್ರೆ ಓವ್ಯುಲೇಷನ್, ಮೊಟ್ಟೆ ಬಿಡುಗಡೆ ಆಗೋದನ್ನ ಮುಂದೂಡುತ್ತೆ. ಅದು 6 ತಿಂಗಳು ಆಗ್ಬೋದು, 1 ವರ್ಷನೂ ಆಗ್ಬೋದು. ಅದೇ ಅದರ ಸೈಡ್ ಎಫೆಕ್ಟು. ನಿಮ್ಗೆ ಪೀರಿಯಡ್ಸ್ ಬರತ್ತಮ್ಮ, ಆದ್ರೆ ಸ್ವಲ್ಪ ಡಿಲೇ ಆಗತ್ತೆ. ಅದನ್ನ ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ, ವರಿ ಮಾಡಬೇಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಈಗ ನಾವು ಮಾತನಾಡ್ತಾ ಇದ್ವಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳನ್ನ. ಸೊ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸಕೋಟೆಯಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಹಲೋ ನಮಸ್ತೆ ಅಮ್ಮ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭವ್ಯಶ್ರೀ ಅಂತ. ಹೇಳಿ ಭವ್ಯಶ್ರೀ. ನಮಗೆ ಮದುವೆ ಆಗಿ 1 ವರ್ಷ ಆಗಿದೆ. ಓಕೆ. PCOD ಸಮಸ್ಯೆ ಮತ್ತೆ ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇದು PCOD ಸಮಸ್ಯೆಗೆ ಎಷ್ಟು ತಿಂಗಳು ತಗೊಂತ, ಎಷ್ಟು ತಿಂಗಳಾಗುತ್ತೆ ಅದು ವಾಸಿ ಆಗೋದಕ್ಕೆ? ನಿಮ್ಗೆ ಎಷ್ಟಮ್ಮ ವಯಸ್ಸು ಈಗ? ನಮ್ಗೀಗ 21. 21 ವಯಸ್ಸು, ಚಿಕ್ಕ ವಯಸ್ಸು. ವೇಟ್ ಎಷ್ಟಿದೆ ನಿಮ್ಗೆ 21 ವರ್ಷ ಆದ್ರೆ? ನಮ್ಗೆ 50 ಇದೆ. 50 ಇದೆ. ಏನನ್ಸುತ್ತೆ ನಿಮ್ಮ ಏಜಿಗೆ, ಹೈಟಿಗೆ ವೇಟು ಕರೆಕ್ಟ್ ಆಗಿದೆ ಅನ್ಸುತ್ತಾ, ಜಾಸ್ತಿ ಅನ್ಸುತ್ತಾ? ಸ್ವಲ್ಪ ಹೈಟ್ ಇದೀವಿ, ನಾವು ಹೈಟ್ ಇದೀವಿ. ಉದ್ದ ಸ್ವಲ್ಪ ಹೈಟ್ ಇರೋದಕ್ಕೋಸ್ಕರ ಉದ್ದ ಇರೋ ದಪ್ಪ ಕಾಣೋದಿಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್ ಅಮ್ಮ. ಈಗ ನೀವು ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸಸೈಸಸ್ನ ಮಾಡಬೇಕು. ಎಕ್ಸಸೈಸ್ ಅಂದರೆ ನೀವು ವಾಕಿಂಗ್ ಆಗಿರ್ಬೋದು, ಲೈಕ್ ಕೋರಿಂಗ್ ಎಕ್ಸಸೈಸ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು. ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡಿಕೊಂಡು ನೀವು ರೆಗ್ಯುಲರ್ ಆಗಿ, ಈಗ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ PCODಗೆಲ್ಲ, 1 month ಆಗಿರ್ಬೋದು, 3 months ಆಗಿರ್ಬೋದು. ಸ್ಕ್ಯಾನ್ ಮಾಡಿಸ್ಕೊಂಡು ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ರೆಗ್ಯುಲರ್ ಆಗಿ ಪಿರಿಯಡ್ ಆಗುತ್ತೆ. ಸೊ ನೀವು ಕಡಿಮೆ ವಯಸ್ಸಾಗಿರೋದ್ರಿಂದ ಚಿಂತೆ ಬೇಡ. ಸೊ ಮದುವೆ ಆಗಿ 1-2-3 ವರ್ಷದ ಒಳಗಡೆ ನೀವು ಕನ್ಸೀವ್ ಆದರೆ ಸಾಕು.
ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿರಬಹುದು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಸವಿತಾ ಅವರು, ಮಾತನಾಡಿ. ಹಲೋ ಹಲೋ. ಹಲೋ ಮೇಡಮ್, ನಮ್ದು ಮದುವೆಗೆ 8 ವರ್ಷ ಆಗಿದೆ. ಹಾ. ಒಂದ್ ಮಗು ಆಗಿತ್ತು ಮೇಡಮ್, 3 ವರ್ಷ ಆಗಿತ್ತು. 3 ವರ್ಷ ಆದ್ಮೇಲೆ ಮಗು ಆಗಿತ್ತು ಮೇಡಮ್. 8 ತಿಂಗಳು ಡೆಲಿವರಿ ಆಗಿ ತೀರಾಯ್ತು. ಮತ್ತೆ ಇನ್ನು ಕನ್ಸೀವ್ ಆಗಿಲ್ಲ ಮೇಡಮ್. 5 ವರ್ಷ ಆಗೈತೆ ಈಗ ಮಗು ತೀರೋಗಿ. ಏನಾಗಿತ್ತಮ್ಮ ಮಗುಗೆ? ಮಗು ಮೇಡಮ್ ಕಾಲ್ಗಂಟೆ ಮಾತ್ರ ಅಳುತ್ತು ಅಷ್ಟೇ, ಇನ್ನು ಮತ್ತೇನು ಕೈಕಾಲೇನು ಶೇಕ್ ಮಾಡ್ಲಿಲ್ಲ. ಅದು ಮಗು ಉಸಿರಾಟದ ಪ್ರಾಬ್ಲಮ್ ಅಂದ್ರು. ನಾರ್ಮಲ್ ಡೆಲಿವರಿ ಆಗಿತ್ತಾ ಸಿಸೇರಿಯನ್ ಆಗಿತ್ತಾ? ನಾರ್ಮಲ್ ಡೆಲಿವರಿ ಮೇಡಮ್. ನಾರ್ಮಲ್ ಡೆಲಿವರಿ ಆಗಿತ್ತು. ಹುಟ್ಟದಾಗ್ಲೇ ಹೋಗಿತ್ತು ಅನ್ಸತ್ತಲ್ಲ? 8 ತಿಂಗಳು ಮೇಡಮ್. 8 ತಿಂಗಳ ಮೇಲೆ 1 ವಾರ ಆಗಿತ್ತು ಮಗು ಡೆಲಿವರಿ ಆದಾಗ. ಈಗ ಅದಾಗೆ ಮೇಡಮ್ ಹೇಳಿ. 5 ವರ್ಷ ಆಯ್ತು ಮೇಡಮ್ ಅದು ಮಗು ತಿರೋಗಿ. ಅರೆ ಟ್ರೈ ಮಾಡ್ತಿದೀವಿ, ಆದ್ರೆ ಮತ್ತೆ ಕನ್ಸೀವ್ ಆಯ್ತಲ್ಲ. ಈಗ ನಿಮ್ಗೆ ಎಷ್ಟು ವಯಸ್ಸು? 26 ಮೇಡಮ್. 26 ವಯಸ್ಸು. ಕನ್ಸೀವ್ ಆಗ್ತಾ ಇಲ್ಲ ಅಂತ ಎಲ್ಲಾದ್ರೂ ತೋರಿಸ್ಕೊಂಡ್ರಾ? ತೋರ್ಸಿದೀವಿ ಮೇಡಮ್. ಟ್ಯೂಬ್ ಟೆಸ್ಟ್, ಇದು ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್, ಥೈರಾಯ್ಡ್ ಎಲ್ಲ ಮಾಡಿಸಿದೀವಿ. ಬಟ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇಲ್ಲ. ಹಸ್ಬೆಂಡ್ ಸೆಮೆನ್ ಟೆಸ್ಟ್ ಆಗಿದೆಯಾ? ಅವ್ರದ್ದು ಆಗಿದೆ ಮೇಡಮ್. ವೀರ್ಯಾನು ಟೆಸ್ಟಿಂಗ್ ಎಲ್ಲ ನಾರ್ಮಲ್ ಅಂತ ಹೇಳಿದಾರಮ್ಮ. ನಾರ್ಮಲ್ ಐತೆ ಮೇಡಮ್, ಆದ್ರೆ ಕನ್ಸೀವ್ ಆಯ್ತಲ್ಲ. ಅಲ್ಲ, ಕನ್ಸೀವ್ ಆಗೋದಕ್ಕೆ ನಿಮ್ಗೆ ಮೊಟ್ಟೆ ಬಿಡುಗಡೆ ಆಗೋದಕ್ಕೆ ಮಾತ್ರ ಇಂಜೆಕ್ಷನ್ ಏನಾದ್ರು ಕೊಡ್ತಾ ಇದಾರಾ, ಅಥವಾ IUI ಮಾಡೋಣ ಅಂತ ಏನಾದ್ರು ಹೇಳಿದಾರಾ? ಅಂದ್ರೆ ಮೇಡಮ್ ಈ ನಮ್ಗೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ಸಕ್ ಹೇಳಿದ್ರು. ಅರೆ ನಾವ್ ಅದನ್ನ ಒಂದ್ ಮಗು ಆಗೈತ್ರ ಬೇಡ ಅನ್ಬಿಟ್ಟು ಮಾಡಿಸ್ಕೊಳ್ಳಿಲ್ಲ. ಅದೇ ಅಮ್ಮ ತಪ್ಪು ಕಲ್ಪನೆ ನಿಮ್ದು. ಒಂದು ಮಗು ಆದ್ಮೇಲೂ ಕೂಡ ಟ್ಯೂಬ್ ಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತಮ್ಮ. ಓಕೆನಾ? ಅದು ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು 2 ಟ್ಯೂಬ್ ಓಪನ್ ಮಾಡ್ಕೊಡ್ತೀವಿ. ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಡೈ ಇಂಜೆಕ್ಟ್ ಮಾಡ್ತೀವಲ್ಲ, ಇಂಜೆಕ್ಟ್ ಮಾಡಿದಾಗ 2 ಗರ್ಭನಾಳದಲ್ಲಿ ಏನಾದ್ರು ಸ್ವಲ್ಪ ಬ್ಲಾಕೇಜ್ ಇದ್ರೂ 2 ನಾವು ಪುಷ್ ಮಾಡೋ ಸ್ಪೀಡಿಗೆ ಅದ್ರಲ್ಲಿ ಸ್ಮಾಲ್ ಬ್ಲಾಕೇಜ್ ಇದ್ರೂ ಓಪನ್ ಆಗ್ಬಿಡತ್ತೆ. ಹಿಂಗಾಗಿ ನಿಮ್ಗೆ ಅದಾದ್ಮೇಲೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೆದ್ರದೇನು ಬೇಡ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡ್ರೆ ಒಳ್ಳೇದಿರುತ್ತಮ್ಮ, ಕನ್ಸೀವ್ ಆಗ್ತೀರಾ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸೊ ಕಳೆದ 24 ವರ್ಷಗಳಿಂದ ಯಶಸ್ವಿ ಚಿಕಿತ್ಸೆಯನ್ನ ನೀಡ್ತಾ ಬಂದಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ PK ಅವರು ಅಂತಾನೆ ಹೇಳ್ಬೋದು. ಪಕ್ಕದಲ್ಲಿ ಚಿತ್ರಣದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ದಂಪತಿಗಳು ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ರು. ಅವರಿಗೆ ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಇವರ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ವೀಕ್ಷಕರೇ, ಯಾವುದೇ ರೀತಿಯಾದಂಥ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದಾಗಿದೆ. ಮೇಡಮ್, ನೀವು ಹೇಳ್ತಾ ಇದ್ರಿ ಟೆಸ್ಟ್ಗಳು ಅನ್ನುವಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವರ್ಧನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಸ್ಪೆಷಲ್ ಆಗಿ ಇದಕ್ಕೇನೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದ್ರೆ ಸಮಸ್ಯೆಗಳ ಕಾರಣವನ್ನ ಮೊದಲು ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ತುಂಬಾ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಸರ್ ಕೂಡ ತಿಳಿಸ್ಕೊಡ್ತಾರೆ. ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿ ಮ್ಯಾಮ್. ಖಂಡಿತ. ಈಗ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ಸರ್ ಲೈಕ್ ಏನು ಪ್ರಾಬ್ಲಮ್ ಇದೆ ಏನಿಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಹೆಣ್ಮಕ್ಳಿಗೆ ನಾವು ಸ್ಕ್ಯಾನ್ ಮಾಡಿದಾಗ ಈಗ ಯಾರು ಐಡೆಂಟಿಫೈ ಮಾಡಲಾರ್ದಂಥ ಸಮಸ್ಯೆ, ಈ ರೂಟ್ ಕಾಸ್ ಏನಿದೆ ಅಂತ ಡಾಕ್ಟರ್ ವಿಜಯ್ ಕುಮಾರ್ PK ಅವರು ಈಸಿಯಾಗಿ ಇದು ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಅಂದರೆ, ಒಂದು ಗುಲ್ಬರ್ಗಾದಿಂದ ಒಂದು ಪೇಷಂಟ್ ನಮ್ಮಲ್ಲಿ ಬಂದಿದ್ರು. ಒಂದು ಮಗು ಆಗಿ ಅದು 6 ವರ್ಷ ಅಥವಾ 7 ವರ್ಷ ಆಗ್ಬಿಟ್ಟಿತ್ತು. ಅವರಿಗೆ ಮಲ್ಟಿಪಲ್ ಪಾಲಿಪ್ಸ್ ಇತ್ತು. ಸೊ ಯಾರು ಐಡೆಂಟಿಫೈ ಮಾಡಿಲ್ಲ. ಒಂದು ಮಗು ಇದೆ, ಡೆಫಿನೆಟ್ಲಿ ಆಗುತ್ತೆ, ಇನ್ನೂ ಒಂದು ಸ್ವಲ್ಪ ಕಾಯಿರಿ ನೆಕ್ಸ್ಟ್ ಮಗು ಬೇಕಾಗಿತ್ತು ಅವ್ರಿಗೆ. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಅದು ಗರ್ಭಕೋಶನೇ ಕಾಣಿಸ್ತಾ ಇರಲಿಲ್ಲ ಅವ್ರದ್ದು. ಅಷ್ಟು ಮಲ್ಟಿಪಲ್ ಪಾಲಿಪ್ಸ್ ತುಂಬಿ ಹೋಗ್ಬಿಟ್ಟಿತ್ತು. ಅಯ್ಯೋ ಇಷ್ಟು ಅವ್ರಿಗೆ ಮತ್ತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಏನಾಗ್ತಿತ್ತು ಅಂದ್ರೆ 10 ದಿವಸಕ್ಕೆ ಬ್ಲೀಡಿಂಗ್ ಆಗೋದು, 15 ದಿವಸಕ್ಕೆ ಬ್ಲೀಡಿಂಗ್ ಆಗೋದು, ಒಂದು 10 ದಿವಸ ಆದ್ರೂ 15 ದಿವಸ ಆದ್ರೂ ನಿಲ್ಲದೆ ಇರೋದು. ಅವ್ರು ಎಲ್ಲಾ ಕಡೆ ತೋರಿಸಿ ಮೆಡಿಸಿನ್ಸ್ ಇಂಜೆಕ್ಷನ್ ತಗೊಂಡು ತುಂಬಾ ವೀಕ್ ಆಗೋಗ್ಬಿಟ್ರು. ಆಮೇಲೆ ಮತ್ತೆ ನೆಕ್ಸ್ಟ್ ನಮ್ಮಲ್ಲಿ ಬಂದು ಪಾಲಿಪ್ ಇದೆ ಅಂತ ಹೇಳಿದ್ಮೇಲೆ ಮಲ್ಟಿಪಲ್ ಪಾಲಿಪ್ಸ್, ತುಂಬಾ ಪಾಲಿಪ್ಸ್ ಇದ್ದಾಗ ಅವರು ಒಂದು ಪಾಲಿಪೆಕ್ಟಮಿ ಅಂತ ಒಂದು ಸರ್ಜರಿ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದು. ವಿದಿನ್ 2 ಮಂತ್ಸ್ ಅಲ್ಲಿ ಅವ್ರು ಕನ್ಸೀವ್ ಆದ್ರು. ಈಗ ಒಂದು 4 ರಿಂದ 5 ತಿಂಗಳ ಪ್ರೆಗ್ನೆನ್ಸಿ. ಸೊ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಎಮೋಷನ್ಸು ಎಲ್ಲ ನಮಗೂ ಬಹಳ ಮುಖ್ಯ. ನಿಮ್ದು ವೇಸ್ಟ್ ಆಗೋದು ಇಷ್ಟ ಇಲ್ಲ. ಸೊ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಆದ ಕಾರಣ ನಾವು ವರ್ಧಾನ್ಗೆ ಬಂದ್ರೆ ನಿಮ್ಗೆ ಖಂಡಿತ ಮಗು ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ತಮ್ಮ ಸುತ್ತಮುತ್ತ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಅನೇಕ ಜನ ಬಳಲ್ತಾ ಇರ್ತಾರೆ. ಸೊ ಕೆಳಗಡೆ ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ, ನೀವು ಕೂಡ ಅವರಿಗೆ ಗೈಡ್ ಮಾಡಬಹುದಾಗಿದೆ. ವರ್ಧನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ವಿಶೇಷವಾದಂತಹ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಯಾರೆಲ್ಲ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಾ, ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮತ್ತೆ ನೇರವಾಗಿ ಕೂಡ ಹೋಗಿ ವೈದ್ಯರನ್ನ ಭೇಟಿಯಾಗಬಹುದು. ಒಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸವಿತಾ ಅವರು, ಮಾತನಾಡಿಮ್ಮ. ಸರಿ. ನಮಸ್ತೆ ಅಮ್ಮ, ಹೇಳಿಮ್ಮ.
ಏನ್ ಸಮಸ್ಯೆ ನಿಮ್ದು? ಮೇಡಮ್ ಹ್ಮ್ ನಾವು ತಿಂಗಳು ಕರೆಕ್ಟ್ ಆಗಿ ಆಗಲ್ಲ ಮುಟ್ಟು ಮೇಡಮ್. ಹ್ಮ್ ಅದು ಒಂದೇ ಬರೋದು. ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ. ಸ್ವಲ್ಪ ಹೊರಗಡೆ ಬಂದು ಮಾತನಾಡಿ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಮೇಡಮ್, ನಾವು ಮೈಸೂರಿಂದ ಕರೆ ಮಾಡ್ತಿರೋದು. ಹೇಳಿ. ಅದೇ ಮೇಡಮ್, ಮುಟ್ಟು ಕರೆಕ್ಟ್ ಆಗಿ ಆಗಲ್ಲ. ಹಾ ಒಂದ್ ಮಗು ಆದ್ಮೇಲೆ ಒಂದ್ ಮಗು ತೀರೋಯ್ತೆ ಮೇಡಮ್. ಹಾ ಅದೇ ಮುಟ್ಟು ಕರೆಕ್ಟ್ ಆಗಿ ಆಗಲ್ಲ. ತಿಂಗಳ ಮೇಲೆ 15 ದಿನ 20 ದಿನ ಆಗುತ್ತೆ. ಹ್ಮ್ ಬಟ್ ಯೂರಿನ್ ಟೆಸ್ಟ್ ಮಾಡಿದಾಗ ಒಂದೇ ಗೆರೆ ಬಂದಿರುತ್ತೆ. ಹ್ಮ್ ಅದಕ್ಕೆ ಮೇಡಮ್ ಕನ್ಸೀವ್ ಆಯ್ತಲ್ಲ, ಒಂದ್ ಮಗು ತೀರೋ ಮೇಲೆ ಟ್ರೈ ಮಾಡ್ತಾ ಇದೀವಿ. ನಿಮ್ ವಯಸ್ಸು ಎಷ್ಟಮ್ಮ? 26 ಮೇಡಮ್. 26 ವಯಸ್ಸು. ಮೊದಲನೇ ಮಗುಗೆ ಏನಾಗಿತ್ತು? ಮೊದಲನೇ ಮಗು ಉಸಿರಾಟದ ಪ್ರಾಬ್ಲಮ್ ಆಗಿತ್ತು ಮೇಡಮ್. ಹುಟ್ಟಿ ಎಷ್ಟು ದಿನ ಇತ್ತಮ್ಮ ಮಗು? ಹುಟ್ಟಿ ಮೇಡಮ್ 1/4 ಗಂಟೆ ಇತ್ತು ಅಷ್ಟೇ ಮೇಡಮ್ ಮಗು. ಅದು ನಾರ್ಮಲ್ ಆಗಿತ್ತಾ ಸಿಸೇರಿಯನ್ ಆಗಿತ್ತಾ? ನಾರ್ಮಲ್ ಡೆಲಿವರಿ ಮೇಡಮ್. ನಾರ್ಮಲ್ ಡೆಲಿವರಿ ಆಗಿತ್ತು. ಅದ್ ಮಗು ತೀರ್ಕೊಂಡು ಎಷ್ಟು ದಿನ ಆಯ್ತು? ಈಗ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಮೇಡಮ್ ಮಗು ತೀರೋಗಿ. 5 ವರ್ಷದಿಂದ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ? ಆಗ್ತಿಲ್ಲ ಮೇಡಮ್. ಬೇರೆ ಏನಾರು ಟೆಸ್ಟ್ ಏನಾರು ಮಾಡಿಸಿದೀರಾ ಇಲ್ಲಿವರೆಗೂ? ಅದೇ ಮೇಡಮ್, ಇದು ಬ್ಲಡ್ ಟೆಸ್ಟ್, ಥೈರಾಯ್ಡ್, ಹಾ ಟೂಬ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದೈತೆ ಮೇಡಮ್. ಆದ್ರೆ ಕನ್ಸೀವ್ ಆಯ್ತಲ್ಲ. ಕನ್ಸೀವ್ ಆಗ್ತಿಲ್ಲ. ಒಂದ್ ಸಮಸ್ಯೆ ಏನಂದ್ರೆ ನಿಮ್ಗೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರಲ್ವಾ? ಆ ಪೀರಿಯಡ್ ಯಾಕೆ ಸರಿ ಆಗ್ತಾ ಇಲ್ಲ ಅಂದ್ರೆ ಮೋಸ್ಟ್ಲಿ ನಿಮ್ದು ಅಂಡಾಶಯ ಅಂತ ಹೇಳ್ತೀವಲ್ಲ, ಓವರೀಸ್, ಪ್ರತಿ ತಿಂಗಳು ಅದರಿಂದ ಮೊಟ್ಟೆ ಬರ್ಬೇಕು ಹೊರಗಡೆ. ಈ ಕಡೆ ಒಂದ್ ತಿಂಗಳು ಈ ಕಡೆ ಬರುತ್ತೆ, ಒಂದ್ ತಿಂಗಳು ಈ ಕಡೆ ಬರುತ್ತೆ ಅಮ್ಮ. ಆ ಓವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಈಗ ಮೊಟ್ಟೆ ಕರೆಕ್ಟಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂದಾಗ ನಿಮ್ ಸೈಕಲ್ಸ್ ಏನಾಗುತ್ತೆ, ಪ್ರೊಲಾಂಗ್ ಆಗುತ್ತೆ. 30 ದಿನ, 45 ದಿನ, 60 ದಿನಕ್ಕೆ ಒಂದ್ಸಲ ಪೀರಿಯಡ್ ಬರಕ್ ಶುರು ಆಗುತ್ತೆ. ಇದನ್ನ ಆ್ಯನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮಲ್ಲಿ ಮೊಟ್ಟೆ ಬಿಡುಗಡೆ ಆಗ್ತಾ ಇರೋದಿಲ್ಲ. ಹಿಂಗಾಗಿ ನಿಮ್ಗೆ ಕನ್ಸೀವ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಮೊಟ್ಟೆ ಯಾವಾಗ ಬಿಡುಗಡೆ ಆಗತ್ತೆ ನೋಡ್ಕೊಂಡು ಗಂಡ ಹೆಂಡತಿ ಯಾವಾಗ ಸೇರ್ಬೋದು, ನ್ಯಾಚುರಲ್ ಸೈಕಲ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಸ್ಪತ್ರೆಯದ್ದೇ. ಸೊ ನೇರವಾಗಿ ಕರೆ ಮಾಡೋದ್ರ ಮುಖಾಂತರ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ ಅನ್ನ ಭೇಟಿಯಾಗಬಹುದಾಗಿದೆ. ಡಾಕ್ಟರ್, ಈಗ ಕರೆ ಮಾಡಿದವರೆಲ್ಲರೂ ಕೂಡ ತುಂಬಾ ಚಿಕ್ಕ ವಯಸ್ಸು ಅಂತಾನೆ ಹೇಳ್ಬೋದು, ಮತ್ತೆ ಮಕ್ಕಳನ್ನ ಕೂಡ ತುಂಬಾ ಕೆಲ ದಿನಗಳು ಅಂತ ಹೇಳ್ಬೋದು, 8 ತಿಂಗಳಲ್ಲಿ ಒಬ್ರು, ಮತ್ತೆ 1/4 ಗಂಟೆಯಲ್ಲಿ ಒಬ್ರು. ಯಾಕೆ ಈ ತರ ಆಗುತ್ತೆ ಡಾಕ್ಟರ್? ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಂಟ್ರಾಪಾರ್ಟಮ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಆ ಲೇಬರ್ ಗರ್ಭಕೋಶ ಕಾಂಟ್ರಾಕ್ಟ್ ಆಗ್ತಾ ಇರುತ್ತಲ್ಲ, ಅವಾಗ ಮಗುಗೆ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಬ್ಲಡ್ ಫ್ಲೋ ಕಡಿಮೆ ಆದಾಗ ಮಗುಗೂ ಹಾರ್ಟ್ ರೇಟ್ ಮಾನಿಟರ್ ಮಾಡ್ತಾ ಇರ್ತೀವಿ, ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ, CTG ಅಂತ ಹೇಳ್ತೀವಿ. ಆ ಮಾನಿಟರಿಂಗ್ ಇಲ್ದೇನೆ ಇರಬಹುದು ಕೆಲವೊಂದ್ಸಲ. ಮಾನಿಟರಿಂಗ್ ಇಲ್ದೆ ಸುಮ್ನೆ ಸ್ಟೆಥೋಸ್ಕೋಪ್ ಅಲ್ಲಿ ನೋಡ್ತಾ ಇರ್ತಾರೆ ಪೆರಿಫೆರಿಸ್ ಅಲ್ಲೆಲ್ಲ. ಕಂಟಿನ್ಯೂಸ್ ಮಾನಿಟರಿಂಗ್ ಇಲ್ದೇ ಇದ್ದಾಗ ಮಗು ಯಾವಾಗ ಹೈಪಾಕ್ಸಿಯಾ ಆಯ್ತು, ಮಗುಗೆ ಏನಾಯ್ತು ಅಂತ ಗೊತ್ತಾಗೋದಿಲ್ಲ. ಮಗು ಹೊಟ್ಟೆ ಒಳಗಡೆನೆ ಕಕ್ಕಸ್ಸು ಮಾಡ್ಕೊಂಡ್ಬಿಟ್ಟಿರತ್ತೆ. ಹಿಂಗಾಗಿ ಆ ಕಕ್ಕಸ್ ನೀರ್ನ ಮಗು ಏನಾರ ಕುಡಿದ್ರೆ, ಮೆಕೋನಿಯಂ ಆಸ್ಪಿರೇಷನ್ ಅಂತ ಹೇಳ್ತೀವಿ, ಆ ಕಕ್ಕಸ್ ನೀರ್ನ ಕುಡ್ದಾಗ ಏನಾಗುತ್ತೆ, ಅದು ಹೊಟ್ಟೆಗೆ ಹೋಗುತ್ತೆ, ಅದ್ರ ಜೊತೆ ಶ್ವಾಸಕೋಶದ ಒಳಗಡೆನೂ ಹೊಟ್ಟೋಗುತ್ತೆ. ಆ ಶ್ವಾಸಕೋಶ ಒಳಗಡೆ ಹೋದಾಗ ಮಗುಗೆ ಬ್ರೀದಿಂಗ್ ಆಗೋದಿಲ್ಲ, ಕೈ ಕಾಲು ಆಡ್ಸತ್ತೆ, 1-2 ಸಲ ಉಸಿರು ತಗೊಳತ್ತೆ. ಆಮೇಲೆ ಅಲ್ಲಿ ಪೀಡಿಯಾಟ್ರಿಷಿಯನ್ ಕೂಡ ಇರಬೇಕು. ಇಮಿಡಿಯೇಟ್ ಆಗಿ ಮಗುನ ಇಂಟ್ಯೂಬೇಟ್ ಮಾಡಬೇಕು, ಆ ಮೆಕೋನಿಯಂನೆಲ್ಲ ಶ್ವಾಸಕೋಶದಿಂದ ತೆಗಿಬೇಕು. ಆತರ ಎಲ್ಲ ಮಾಡಿದ್ರು ಕೂಡ ಮಗು ಸರ್ವೈವ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಿಂಗಾಗಿ ಸಮಸ್ಯೆಗಳು ಎದುರಾಗಬಹುದು. ಇಬ್ರು ಪೇಷಂಟ್ ಈಗ ಕಾಲ್ ಮಾಡಿದವರು 2 ಜಸ್ಟ್ ಹುಟ್ಟಿ ಫ್ಯೂ ಸೆಕೆಂಡ್ಸ್ ಇತ್ತು ಅಷ್ಟೇ, ಮಗು ಉಸಿರಾಡ್ಲಿಲ್ಲ. ಸೊ ಮೋಸ್ಟ್ಲಿ ಅದು ಇಂಟ್ರಾಪಾರ್ಟಮ್ ಪ್ರಾಬ್ಲಮ್ ಇರಬಹುದು. ಅಥವಾ ಮಗು ಕತ್ತು ಸುತ್ತ ಏನ್ ಹೇಳ್ತೀವಿ, ಹೊಕ್ಕಳ ಬಳ್ಳಿ ಅಂತ ಏನ್ ಹೇಳ್ತೀವಲ್ಲ, ಅಂಬಿಲಿಕಲ್ ಕಾರ್ಡ್, ಅದು ಟೈಟ್ ಆಗಿರತ್ತೆ. ಒಂದೊಂದ್ಸಲ ನಮ್ಗೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗೋದಿಲ್ಲ. ಹಿಂಗಾಗಿನೂ ಅದನ್ನು ಕೂಡ ರೀಸನ್ ಇರ್ಬೋದು. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಾವು ವಿದ್ಯಾರ್ಥಿ ಅಂತ ಚರ್ಚೆನಲ್ಲಿ ಮಾತಾಡ್ತಿರೋದು. ಓಕೆ, ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಹಾ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಸಮಸ್ಯೆ ಏನು? ಮೇಡಮ್, ನಮ್ ಮದ್ವೆ ಆಗಿ 6 ವರ್ಷ ಆಗಿದೆ, ಇನ್ನೂ ಮಗು ಆಗ್ತಾ ಇಲ್ಲ. 6 ವರ್ಷ ಆಗಿದೆ. ಎಷ್ಟಮ್ಮ ವಯಸ್ಸು ನಿಮ್ಗೆ? ನನಗೆ 25 ಮೇಡಮ್. 25. ಏನ್ ಟೆಸ್ಟ್ಗಳು ಮಾಡಿಸಿದೀರಾ? ಯಾರಿಗೆ ತೋರಿಸಿದೀರಾ? ನಾ ಈ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಮೇಡಮ್. ಅವರು IUI ಟ್ರೀಟ್ಮೆಂಟ್ ಮಾಡಿದೆ, ಅದು ಸಕ್ಸಸ್ ಆಗಿಲ್ಲ. IUI ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಅದು ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆ ಅಂತ ನಿಮ್ದು ಟೆಸ್ಟ್ ಆಗಿದೆನಮ್ಮ? ಯಾವ್ದು ಮೇಡಮ್? ಫೆಲೋಪಿಯನ್ ಟ್ಯೂಬ್ಸ್ ಟ್ಯೂಬ್ ಓಪನ್ ಆಗಿದ್ರೆ ಒಂದು ಬ್ಲಾಕ್ ಇದೆ ಅಂತ ಹೇಳಿದ್ದಾರೆ. ಒಂದು ಬ್ಲಾಕ್ ಇದೆ ಅಂತ ಹೇಳಿದಾರ, ಇನ್ನೊಂದು ಚೆನ್ನಾಗಿದೆ ಅಂತ ಹೇಳಿದಾರ?
ಹಾ ಮೇಡಮ್ ಚೆನ್ನಾಗಿದೆ ಅಂತ. ಈಗ IUI ಅಲ್ಲಿ ನೋಡಮ್ಮ, ಅದು ಸಕ್ಸಸ್ ರೇಟ್ ಇರೋದೇ 25-30%. ಎರಡೂ ಓಪನ್ ಇದ್ದಾಗಲೂ ಕೂಡ ಆಗೋದು ತುಂಬಾ ಕಷ್ಟ ಇರುತ್ತೆ. ಅಂದಾಗ ಒಂದು ಕ್ಲೋಸ್ ಇದ್ದು ಒಂದು ಓಪನ್ ಇದ್ದಾಗ ಅದು ಯಾವ ರೀತಿಯಲ್ಲಿದೆ, ಅದು ಸರಿಯಾಗಿದೆನೋ ಅಥವಾ ಅಂಕು ಡೊಂಕಾಗಿದೆನೋ ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ನೀವು IUI ಮಾಡಿಸ್ಕೋಬೇಕಾದ್ರೆ ಯಾವುದಾದ್ರೂ ಇನ್ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಮಾಡಿಸ್ಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೀವು IUI ಮಾಡಿಸ್ಕೊಳ್ಳೋದಂತಂದ್ರೆ 2 ಅಥವಾ 3 ಸೈಕಲ್ ಮಾತ್ರ ಮಾಡಿಸ್ಕೊಳ್ಳಿ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡ್ಲಿಕ್ಕೆ ಹೇಳ್ತಾರೆ ನಿಮ್ಗೆ. ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳೋದಿದ್ರೆ ಇದು ಹಂತವಾಗಿ ಹೋಗ್ಬೇಕಾಗತ್ತೆ. 1 ಸೈಕಲ್ ಆಗಿದೆಲ್ಲ, 1 ಬ್ಲಾಕ್ ಇದೆ ಅಂತ ಹೇಳಿದ್ದಾರೆ. ಲ್ಯಾಪ್ರೋಸ್ಕೋಪಿ ಅವಶ್ಯಕತೆನ ಇದೆನಾ ಇಲ್ಲ ಅಂತ ಒಂದ್ಸಲ ಬಂದು ನಮ್ಮ ವರ್ಧಾನ್ಗೆ ಭೇಟಿ ನೀಡಿದ್ರೆ ನಿಮ್ಗೆ ಸೂಕ್ತ ಮಾಹಿತಿಯನ್ನ, ಪರಿಹಾರನ ನೀಡ್ತೀವಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಲ್ಲಿ ಬಾಣಸವಾಡಿ ಮತ್ತು ರಾಜಾಜಿನಗರ 2 ಕಡೆ ವರ್ಧನ್ ಫರ್ಟಿಲಿಟಿ ಸೆಂಟರ್ನ ಶಾಖೆಗಳಿದೆ. ಕೆಳಗಡೆ ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ. ಬಹಳಷ್ಟು ದೂರದಿಂದ ಬರ್ತೀವಿ ಅಂತ ಹೇಳಿದ್ರೆ ಖಂಡಿತ ಬರ್ಬೋದಾಗಿದೆ. ವಾರದ ಎಲ್ಲಾ ದಿನಗಳು ಕೂಡ ವರ್ಧನ್ ಫರ್ಟಿಲಿಟಿ ಸೆಂಟರ್ ಓಪನ್ ಇರುತ್ತೆ. ಸೊ ಹಾಗಾಗಿ ನೇರವಾಗಿ ಬಂದು ವೈದ್ಯರನ್ನ ನೀವು ಕಾಣಬಹುದಾಗಿದೆ. ಮೇಡಮ್, ಆವಾಗಲೇ ನಾವು ಮಾತನಾಡ್ತಾ ಇದ್ವಿ ತುಂಬಾ ಚಿಕ್ಕ ಒಂದು ಹಂತದಲ್ಲಿ ಮಗುವನ್ನ ಕಳ್ಕೊಂಡಿರೋರ ಬಗ್ಗೆ. ಸೊ ಆಸ್ ಎ ಕನ್ಸಲ್ಟೆಂಟ್ ಆಗಿ ನಿಮ್ಗೆ ಈ ತರದ ಒಂದು ಅನುಭವಗಳನ್ನ ನೀವು ಯಾರ ಹತ್ರನಾದ್ರೂ ಕೇಳಿದ್ದೀರಾ, ಅಥವಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ವರ್ಧಾನಲ್ಲಿ ಬರೀ ನಮ್ದು ಪ್ರೆಗ್ನೆನ್ಸಿ ಪಾಸಿಟಿವ್ ಮಾಡೋದು ಒಂದೇ ಅಲ್ಲ, ನಮ್ಮಲ್ಲಿ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಸ್ಪೆಷಲಿಸ್ಟ್ ಬಂದಾಗ ನಮ್ಗೆ ಈ ಮಗು ನಾವು ಪಾಸಿಟಿವ್ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಯಾಕೆಂದ್ರೆ ಮದುವೆ ಆಗಿ 5 ವರ್ಷ 10 ವರ್ಷ 15 ವರ್ಷ ಆಗಿ ಅವ್ರು ಕನ್ಸೀವ್ ಆಗಿರುತ್ತೆ. ಆ ಪ್ರೀಶಿಯಸ್ ಬೇಬಿನ ಕಂಟಿನ್ಯೂ ಆಗಿ ಡೆಲಿವರಿ ಆಗೋದುವರೆಗೂ ಬಹಳ ಇಂಪಾರ್ಟೆಂಟ್. ಅವರು ಈಗ IVF ಗೆ ಸಾಕಷ್ಟು ಖರ್ಚನ್ನ, ಅವ್ರ ಎಮೋಷನ್ಸ್ ನ, ಅವ್ರನ್ನ ಟೈಮ್ ನ ಸ್ಪೆಂಡ್ ಮಾಡಿರ್ತಾರೆ. ಸೊ ನಮ್ಮಲ್ಲಿ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಅಂದ್ರೆ ಸ್ಕ್ಯಾನಿಂಗ್ ನಲ್ಲಿ ತುಂಬಾ ಎಕ್ಸ್ಪರ್ಟ್ ಇರ್ತಾರೆ. ನಾವು ಈ 3 ಮಂತ್ಸ್ ಎವ್ರಿ 15 ಡೇಸ್ಗೊಮ್ಮೆ, ಅದಾದ್ಮೇಲೆ 1 ಮಂತ್ಗೊಮ್ಮೆ ಈ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಮ್ಮಲ್ಲಿ ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತಂದ್ರೆ ಸ್ಕ್ಯಾನಿಂಗ್ ನಲ್ಲಿ ಸ್ವಲ್ಪ ಯಾವ್ದಾದ್ರು ವ್ಯಾಲ್ಯೂ ಡಿಫ್ರೆನ್ಸ್ ಬಂತಂದ್ರೂ ಇಮಿಡಿಯೇಟ್ ಆಮ್ನೋಸಿಂಥಸಿಸ್ ಮಾಡಬೇಕು ಅಥವಾ ಬೇರೆ ಬೇರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಹೇಳಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಅಥವಾ ಇದು ಲೋ ರಿಸ್ಕ್ ಪ್ರೆಗ್ನೆನ್ಸಿನೋ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿನೋ. ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಮುಂದೆ ಕಂಟಿನ್ಯೂಯೇಷನ್ ಏನ್ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು, ಅವ್ರದ್ದು ಶುಗರ್ ಲೆವೆಲ್, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಲೆವೆಲ್ ಮೇಂಟೈನ್ ಮಾಡ್ಕೊಳ್ಳೋದಾಗಿರ್ಬೋದು, ನಾರ್ಮಲ್ ಆಗಿರ್ಬೋದು, BP ರೈಸ್ ಆಗ್ಲಾರ್ದಂಗೆ ಅದು ನಾರ್ಮಲ್ ಆಗಿರ್ಬೋದು. ಮತ್ತೆ ನಮ್ಮಲ್ಲಿ ಕರೆಕ್ಟಾಗಿ ಯಾವ ರೀತಿ ವಾಕಿಂಗ್ ಮಾಡಬೇಕು, ಏನ್ ಡಯಟ್ ಕಾನ್ಶಿಯಸ್ ಇರಬೇಕು, ಯಾವಾಗ ನಾವು ಅವರು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಟ್ರೀಟ್ಮೆಂಟ್ ಇರುತ್ತೆ. ಜೊತೆಗೆ 3 ಮಂತ್ಸ್ 5 ಮಂತ್ಸ್ 7 ಮಂತ್ಸ್ ಆದ ತಕ್ಷಣ ನಾವು 15 ಡೇಸ್ಗೊಮ್ಮೆ 20 ಡೇಸ್ಗೊಮ್ಮೆ ಮತ್ತೆ ನಾವು ಸ್ಕ್ಯಾನಿಂಗ್ ಕರೀತಾರೆ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಯಾಕಂದ್ರೆ ಗ್ರೋತ್ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಮಗು ಬೆಳೀತಾ ಇದೇನಲ್ಲ, ಎಕ್ಸ್ಪೆಕ್ಟೆಡ್ ವೇದಲ್ಲಿ ಬೆಳೀತಾ ಇದೇನೆ ಇಲ್ಲ, 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ 24 ವಾರ ಆಗಿರ್ಬೋದು, 30 32 34 ಅಪ್ ಟು 37 ವೀಕ್ಸ್ ವರೆಗೂ ನಾವು ಪೇಷಂಟ್ ನ ಕರೆದು ಸ್ಕ್ಯಾನ್ ಮಾಡಿಸಿ, ಸೊ ಪ್ರೀಶಿಯಸ್ ಬೇಬಿ ಚೆನ್ನಾಗಿದೆನಲ್ಲ ಅಂತ ನೋಡಿ ಡೆಲಿವರಿ ಮಾಡಿ ಮಗು ಕೊಡೋವರೆಗೂ ನಮ್ದು ಜವಾಬ್ದಾರಿ ಅಂತ ನಾವು ತಿಳ್ಕೊಳ್ತೀವಿ. ಖಂಡಿತವಾಗ್ಲೂ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ಕಾರ. ನಾವು ಹೊಸನಗರದಿಂದ ಕರೆ ಮಾಡ್ತಾ ಇರೋದು. ಡಾಕ್ಟರ್ ಸವಿತಾ ಅವರಿದ್ದಾರೆ, ಮಾತನಾಡಿ. ಸ್ವಲ್ಪ ಕೊಡಿ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್, ಏನ್ ಸಮಸ್ಯೆ? ನಮಸ್ತೆ ಮೇಡಮ್. ನನ್ಗೆ ಫಸ್ಟ್ ಮದುವೆ ಆದಾಗ 1 ಮಗು ಆಗಿದೆ. 1 ಮಗು ಆಗಿ ಈಗ 2ನೇ ಮಗು ಬೇಕಾಗಿದೆ. ಬಟ್ 2ನೇ ಮಗು, ಮೊದಲನೇ ಮಗು 2ನೇ ಕ್ಲಾಸ್ ಹೋಗ್ತಾ ಇದೆ. 7-8 ವರ್ಷ ಆಯ್ತು. ಕಾಪರ್ಟಿ ಹಾಕ್ಸಿದ್ವಿ ಅವಾಗ. ಕಾಪರ್ಟಿ ಹಾಕ್ಸಿ 2 ವರ್ಷ 3 ವರ್ಷ 4 ವರ್ಷನ ಕಾಪರ್ಟಿ ತೆಗ್ಸಿರ್ಲಿಲ್ಲ. ಫಸ್ಟ್ ಮಗು ಆದಾಗ ಗ್ಯಾಪ್ ಬೇಕಲ್ಲ, ಮತ್ತೆ ಆ ಮಗು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗ್ಲಿ, ದೊಡ್ಡಾಗ್ಲಿ, ಮತ್ತೆ 2ನೇ ಮಗು ಸಡನ್ ಆಗಿ ಆಗ್ಬಿಟ್ರೆ ಕಷ್ಟ ಅಂತ ಕಾಪರ್ಟಿ ಹಾಕ್ಸಿದ್ವಿ. ಬಟ್ ಈಗ ಇನ್ನೊಂದು ಮಗು ಆಗ್ತಾ ಇಲ್ಲ. ತುಂಬಾ ಹಾಸ್ಪಿಟಲ್ ತೋರಿಸ್ತೀವಿ, ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ತಿಂತಾ ಇದ್ದಾಳೆ, ಆದ್ರೂ ಆಗ್ತಾ ಇಲ್ಲ 2ನೇ ಮಗು. ಬಟ್ ನೀವ್ ಏನ್ ಟೆಸ್ಟ್ ಮಾಡ್ಸಿದೀರಾ? ಇಲ್ಲಿವರೆಗೂ ಏನೇನ್ ಟೆಸ್ಟ್ಗಳಾಗಿದೆ ನಿಮ್ದು? ಇಲ್ಲಿವರೆಗೂ ಟೆಸ್ಟ್ಗಳು ಅವರೇ ಹಾಸ್ಪಿಟ್ಲಿಗೆ ಹೋಗಿದ್ರು. ಅವರು ಹಾಸ್ಪಿಟಲ್ ತೋರಿಸಿದ್ರು, ಅವರೇ ಮಾತಾಡ್ತಾರೆ, ಕೊಡ್ತೀನಿ. ಕೊಡಿ. ಹಲೋ, ಹೇಳಿಮ್ಮ, ಇಲ್ಲಿವರೆಗೂ ಏನೇನ್ ಟೆಸ್ಟ್ ಆಗಿದೆ ಅಮ್ಮ ನಿಮ್ದು? ಅಮ್ಮ, ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ಬೇಕು. ಬೇಗ ತಮ್ಮ ಸಮಸ್ಯೆಯನ್ನ ತಿಳಿಸಬೇಕಾಗುತ್ತೆ. ಬಹಳಷ್ಟು ಕರೆಗಳು ಕೂಡ ಕಾಯ್ತಾ ಇದೆ, ತಿಳಿಸಿ ಬೇಗ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಅವ್ರು ಹೇಳ್ತಾ ಇದ್ರು 4 ವರ್ಷಗಳ ನಂತರ ಮತ್ತೆ ಮಕ್ಕಳಾಗ್ತಾ ಇಲ್ಲ. ಹೌದು, ಏನಂದ್ರೆ ಅವರು ಕಾಪರ್ಟಿ ಹಾಕ್ಸ್ಕೊಂಡಿದ್ರು ಅಂತ ಹೇಳಿದ್ರಲ್ಲ. ಈಗ ಕಾಪರ್ಟಿ ಹಾಕ್ಸ್ಕೊಂಡವರಲ್ಲಿ ಏನ್ ಸಮಸ್ಯೆ ಆಗ್ಬೋದು ಅಂದ್ರೆ,
ಇನ್ಫೆಕ್ಷನ್ ಆಗುತ್ತೆ, ಯೂಟ್ರೈನ್ ಇನ್ಫೆಕ್ಷನ್ ಆಗುತ್ತೆ. ಯೂಟ್ರೈನ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಅದು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತಲ್ಲ, ಮೋಸ್ಟ್ಲಿ ಅಲ್ಲಿ ಬ್ಲಾಕೇಜ್ ಇರಬಹುದು, ಒಂದು ರೀಸನ್ ಅದು ಇರಬಹುದು. ಅಥವಾ ಅವ್ರಿಗೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಆ್ಯನೋವ್ಯುಲೇಟರಿ ಅಂದ್ರೆ ಎಗ್ ರಿಲೀಸ್ ಆಗದೆ ಇರಬಹುದು. ಸೊ ಹಿಂಗಾಗಿ ಅವ್ರು ಅಕಸ್ಮಾತ್ ಟೆಸ್ಟ್ ಮಾಡಿಸಿಲ್ಲ ಅಂದ್ರೆ HSG ಟೆಸ್ಟ್ ಅಂತ ಮಾಡ್ತೀವಿ. ಟ್ಯೂಬ್ಸ್ ಓಪನ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಿರುತ್ತೆ. ಓಕೆ, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ವೈಟ್ ಫೀಲ್ಡ್ ಇಂದ ಮೇಡಮ್, ಶ್ರೀದೇವಿ ಅಂತ. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಹಾ ಮೇಡಮ್, ಕೊಡಿ. ಹೇಳಿ ಶ್ರೀದೇವಿ ಅವರೇ. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನಮ್ಗೆ ಇಬ್ರು ಮಕ್ಳು ಮೇಡಮ್. 6 ವರ್ಷದ ಮಗ, 4 ವರ್ಷದ ಮಗಳು. ಓಕೆ. ಅದ್ರಲ್ಲಿ 6 ವರ್ಷದ ಮಗ ಮೊನ್ನೆ ಈಗ ಒಂದು 6 ಮಂತ್ ಆಯ್ತು ಮೇಡಮ್, ತೀರೋದ. ಯಾಕಮ್ಮ? ಅದು ಏನೋ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇದ್ ಮಾಡಿದ್ರು ಮೇಡಮ್. ಓಕೆ ಓಕೆ, ವೆರಿ ಸ್ಯಾಡ್. ಆಲ್ರೆಡಿ ನನ್ ಮಗಳು 3 ತಿಂಗಳು ಇದ್ದಾಗಲೇ ನನ್ಗೆ ಆಪರೇಷನ್ ಆಗೋಗಿತ್ತು ಮೇಡಮ್. ಓಕೆ. ಅದಕ್ಕೆ ಇವಾಗ ಏನಾದ್ರು ಆಪರೇಷನ್ ಬಗ್ಗೆ ಮಾಡ್ಕೋಬಹುದಮ್ಮ, ಮಾಡ್ಕೋಬಹುದು, ಖಂಡಿತ ಮಾಡ್ಕೋಬಹುದು. ಓಪನ್ ಮಾಡ್ಬಿಟ್ಟು ನಾವು ಇದು ನೋಡ್ತೀವಿ. ಲೈಕ್ ನಿಮ್ಗೆ ಸ್ವಲ್ಪ ನ್ಯಾಚುರಲ್ ಆಗೋದು ಕಷ್ಟ ಇರುತ್ತೆ, ನೋಡೋಣ ಅಂತ. IUI ಅಥವಾ ಎಲ್ಲ ಚೆನ್ನಾಗಿತ್ತು ಅಂದ್ರೆ IUI ಮಾಡಿಸ್ಕೊಂಡು ಲ್ಯಾಪ್ರೋಸ್ಕೋಪಿ ಬೇಕಾಗುತ್ತೋ ಅಥವಾ IUI ಬೇಕಾಗುತ್ತೋ ಅಥವಾ IVF ಬೇಕಾಗುತ್ತೆ ಅಂತ ಕೆಲವೊಂದು ಟೆಸ್ಟ್ಗಳಿರುತ್ತೆ. ನಾವು ಆಪರೇಷನ್ ಮಾಡಿ ಓಪನ್ ಮಾಡಿ ನಿಮಗೆ ಕರೆಕ್ಟಾಗಿ ಕೌನ್ಸಿಲಿಂಗ್ ಮಾಡಿ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿ ನಮ್ಮ ಕ್ಲಿನಿಷಿಯನ್ ನಿಮಗೆ ಹೇಳ್ತಾರೆ ಏನು ಮಾಡ್ಬೋದಂತ. ಈ ಬಾನಸವಾಡಿ ಬ್ರಾಂಚ್ ಈ ವೈಟ್ ಫೀಲ್ಡ್ಗೆ ತುಂಬಾ ಹತ್ತಿರ ಇರೋದ್ರಿಂದ ನೀವು ಪೀರಿಯಡ್ ಆಗಿ ಸೆಕೆಂಡ್ ಡೇಗೆ ಬಂದು ಕಾಣಿ ಅಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೈಭವಿ ಮೇಡಮ್, ಈ ಥರದ ಸಿಚುಯೇಷನ್ಸ್ ಕೂಡ ಬಹಳಷ್ಟು ಮಂದಿಯಲ್ಲಿ ನೀವು ನೋಡ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು. ಇವರಿಗೆ ಹೇಗೆ ಟ್ರೀಟ್ಮೆಂಟ್ ಇದೆ ತಿಳಿಸ್ಕೊಡ್ಬೋದಾ? ಇದು ಬಹಳ ವಿಷಾದನೀಯ. ಯಾಕೆಂದ್ರೆ ಈ ಕೋವಿಡ್ ಟೈಮಲ್ಲಿ 2 years ಅಲ್ಲಿ ತುಂಬಾ ಜನ ತೀರ್ಕೊಂಡಿದ್ದಾರೆ. ಮಕ್ಕಳು, ಗಂಡು ಮಗು ತೀರ್ಕೊಂಡಿದ್ದಾರಂತೆ ಬಂದಿದ್ದಾರೆ, ಹೆಣ್ಮಗು ತೀರ್ಕೊಂಡಿದ್ದಾರಂತೆ ಬಂದಿದ್ದಾರೆ ಪೇಷಂಟ್ ಎಲ್ಲ. ನನ್ನ ಮಗ ವಾಪಸ್ ಬರಬೇಕು, ನನ್ನ ಮಗಳು ವಾಪಸ್ ಬರಬೇಕು. ಇಂಥ ಪೇಷಂಟ್ಗೆ ಭರವಸೆ ನೀಡೋದು, ಈ ಪೇಷಂಟ್ಗೆ ತಮ್ಮ ಮಗು ಕಳ್ಕೊಂಡಿರೋ ಮಗು ವಾಪಸ್ ಬರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಆ ಟೈಮಲ್ಲಿ ನಾವು ಇಷ್ಟು ಎಮೋಷನಲ್ ಆಗ್ಬಿಡ್ತೀವಿ ಅವ್ರ ಜೊತೆಗೆ ಅಂತಂದ್ರೆ ಅವ್ರ ಜೊತೆ ಏನ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ನಾನು ಏನು ಹೇಳ್ತೀನಿ ಅಂತಂದ್ರೆ, ಈಗ ಮಗು ಒಂದು ಇದೆ ಅಲ್ವಾ, ಒಂದು ಮಗು ಆಲ್ರೆಡಿ ನಿಮ್ಗೆ ತುಂಬಾ ಬೆಳೆದ್ಬಿಟ್ಟಿರುತ್ತೆ. ಅದು 18 ವರ್ಷ ಆಗಿರ್ಬೋದು, 20 ವರ್ಷ, 20-25 ವರ್ಷ ಮಗ ಇದ್ರೂ ಮತ್ತೆ ಬಂದಿದ್ದಾರೆ ನಮ್ಮಲ್ಲಿ, ನಮ್ಗೆ ಮಗು ಬೇಕು ಅಂತ. ಸೊ ಅಂತ ಟೈಮಲ್ಲಿ ನಾವು ಕೌನ್ಸಿಲಿಂಗ್ ಮಾಡಿ ಒಬ್ರು ಇದಾರಲ್ಲ ಸಾಕು, ತೃಪ್ತಿಯಾಗಿರ್ರಿ ಅಂತಾನೆ ಹೇಳ್ತೀವಿ. ಆದ್ರೂ ಇಲ್ಲ, ನಮ್ಗೆ ವಾಪಸ್ ಬರ್ಲೇಬೇಕು, ಮಗು ಬೇಕು, ನೀವು ಕೊಡ್ತೀರೋ ಇಲ್ವೋ ಅನ್ನೋ ಟೈಮಲ್ಲಿ ಬಂದ್ಬಿಡುತ್ತೆ. ಸೊ ನಾವು ಆದಷ್ಟು ಹೇಳೋದು ಈ ಸಮಯದಲ್ಲಿ ಏನು ಅಂತಂದ್ರೆ, ಒಂದು ಮಗು ಹೆಣ್ಣಾಗಿರ್ಲಿ ಅಥವಾ ಗಂಡಾಗಿರ್ಲಿ, ಒಂದು ಕಳ್ಕೊಂಡಿದ್ದು ವಿಷಾದನೀಯ, 100% ಒಪ್ಕೊಳ್ತೇನೆ. ಆ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಈಗ ಇರೋದನ್ನು ಕಳ್ಕೊಳ್ತಾ ಇದ್ದೀರಾ. ಯಾಕೆಂದ್ರೆ ಅದು ಚಿಂತೆ ಮಾಡ್ಕೊಂಡು, ಕಳೆದಿದ್ದು ಹೋಗಿದ ಬಗ್ಗೆ ಚಿಂತೆ ಮಾಡ್ಕೊಂಡು ಇರೋದನ್ನ ಜೊತೆಗೆ ಹ್ಯಾಪಿಯಾಗಿ ಇರ್ತಾ ಇಲ್ಲ. ಆ ಚಿಂತೆದಲ್ಲೇ ಅಳೋದು, ಕರೆಯೋದು, ಕೊರಗೋದು, ಅದರಿಂದ ಈ ನಿಮ್ಗೆ ಇನ್ನೊಂದು ಮಗು ಇದೆಯಲ್ಲ, ಅದಕ್ಕೆ ಮಾನಸಿಕವಾಗಿ ಬಹಳ ಎಫೆಕ್ಟ್ ಆಗ್ತಾ ಇದೆ. ನಾನು ಅದನ್ನ ಪರ್ಸನಲ್ ಆಗಿ ನೋಡಿರೋದು ಕೂಡ. ಸೊ ಅದಕ್ಕೆ ನಾನು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಮೊದಲು ಕಳ್ಕೊಂಡಿದ್ದೀರಾ ಏನಿದೆ ಅದರಲ್ಲಿ ಹ್ಯಾಪಿಯಾಗಿ ತೃಪ್ತಿಯಾಗಿ ಇರ್ಲಿಕ್ಕೆ ಇರ್ರಿ. ಒಂದ್ ವೇಳೆ ಆಗ್ಲಿಲ್ಲ, ನಮ್ಗೆ ಬೇಕು ಅಂತಂದ್ರೆ ನಿಮ್ಮ ಮಗು ಜೊತೆಗೂ ಸ್ವಲ್ಪ ಬೇಕೋ ಅಥವಾ ಬೇಡವೋ ಅನ್ನೋದು ಅವ್ರದನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ಬಂದ್ರೆ ತುಂಬಾ ಒಳ್ಳೇದಿರುತ್ತೆ. ಖಂಡಿತ ನಾವಂತೂ ನಿಮ್ಗೆ ಮಗು ಮಾಡ್ಲಿಕ್ಕೆ ಯಾವಾಗ್ಲೂ ಇದ್ದೇ ಇರ್ತೀವಿ. ಓಕೆ, ಖಂಡಿತ ಮೇಡಮ್. ವೀಕ್ಷಕರೇ, ಬಹಳಷ್ಟು ಕಾರ್ಯಕ್ರಮದಲ್ಲಿ ಮೇಡಮ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಂತಹ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದ್ರೂ ಕೂಡ, ಕಾಂಪ್ಲಿಕೇಟೆಡ್ ಸಮಸ್ಯೆಗಳಿದ್ರೂ ಕೂಡ ಅದನ್ನ ನಾವು ರಿಸೀವ್ ಮಾಡಿಕೊಂಡು ಅದರಲ್ಲಿ ನಾವು ಸಕ್ಸಸ್ ಆಗೋದೇ ನಮಗೆ ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಆಸ್ಪತ್ರೆಗಳ ತರ ಇಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ವಾ ಅದು ಮುಗೀತಾ ಅಷ್ಟೇ ಅಲ್ಲ, ಇಲ್ಲಿ ಪರ್ಸನಲ್ ಆಗಿ ತಮ್ಮ ಕುಟುಂಬದವರಂತೆ ಅವರು ಕೂಡ ಇರ್ತಾರೆ. ನೀವು ಗೂಗಲ್ ರಿವ್ಯೂಸ್ ಅನ್ನ ನೋಡ್ಬೋದು ವರ್ಧನ್ ಫರ್ಟಿಲಿಟಿ ಸೆಂಟರ್ದು. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಅವ್ರು ಆಗ್ಲೇ ತಿಳಿಸ್ಕೊಟ್ರು, ಅವರ ಸಮಸ್ಯೆಗಳನ್ನ ನಮ್ಮ ಸಮಸ್ಯೆಗಳು ಅಂತ ಹೇಳಿ ಭಾವಿಸಿ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ. ಈಗ ಕೂಡ ಭಾವುಕರಾದ್ರು. ಸೊ ಸಾಕಷ್ಟು ರೀತಿಯಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಅಂತಾನೆ ಹೇಳ್ಬಹುದು. ಸೊ ಡಾಕ್ಟರ್ ವಿಜಯ್ ಕುಮಾರ್ PK ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು, ಅವಾಗ ನೀವು ಇನ್ನೊಬ್ಬರಿಗೆ ಕೂಡ ಚಿಕಿತ್ಸೆಯನ್ನ ಸಜೆಸ್ಟ್ ಮಾಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಲ್ಗಡೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಬಹುದಾಗಿದೆ. ಡಾಕ್ಟರ್, ಈಗ IVF ಅನ್ನುವಂಥದ್ದಾದ್ರೆ ಯಾರಿಗೆ ಸಜೆಸ್ಟ್ ಮಾಡ್ತೀರಾ? IUI ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ. ಈಗ ಫಸ್ಟ್ IUI ಬಗ್ಗೆ ಮಾತಾಡ್ತೀನಿ. IUI ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಸಿಮಿನೇಷನ್ ಅಂತ ಹೇಳ್ತೀವಿ. ಇದು ಯಾರಲ್ಲಿ ಮಾಡ್ತೀವಿ? ಮೋಸ್ಟ್ಲಿ ಇದು ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರ್ಬೋದು, ಅಥವಾ ಮೊಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ನಾರ್ಮಲ್ ಫಾರ್ಮ್ಸ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರ್ಬೋದು. ಅಂಥವರಲ್ಲಿ ಅವರ ವೀರ್ಯಾಣುನ ತಗೊಂಡು ವಾಶ್ ಮಾಡಿ ಫಿಲ್ಟರ್ ಮಾಡಲಿ ಹೈಲಿ ಮೊಟೈಲ್ ಸ್ಪರ್ಮ್ಸ್ ಏನಿರುತ್ತಲ್ಲ ಅದು ಗರ್ಭಕೋಶದೊಳಗಡೆ ಬಿಡ್ತೀವಿ. ಅದು ಎಲ್ಲಿ? ಫೆಲೋಪಿಯನ್ ಟ್ಯೂಬ್ಸ್, ಗರ್ಭನಾಳ ಅಂತ ಏನು ಹೇಳ್ತೀವಲ್ಲ ಅದ್ರ ಹತ್ರ ಹೋಗಿ ಬಿಡ್ತೀವಿ.
ಹಿಂಗಾದಾಗ ಅವರಲ್ಲಿ ಕನ್ಸೆಪ್ಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ಇದು IUI. IVF ಅಂತ ಅನ್ನೋದೇ ಆದರೆ ಇನ್ವಿಟ್ರೋ ಫರ್ಟಿಲೈಸೇಷನ್, ಕೃತಕ ಗರ್ಭಧಾರಣೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ತೀವಿ, ಹೆಣ್ಮಕ್ಳಿಗೆ ಜಾಸ್ತಿ ಮೊಟ್ಟೆ ಬರೋದಕ್ಕೆ ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಬರೋ ಮೊಟ್ಟೆನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಹಸ್ಬೆಂಡಿಂದ ವೀರ್ಯನೂ ತಗೊಂಡು ಆ ಮೊಟ್ಟೆ ಮತ್ತು ವೀರ್ಯನ ಸೇರಿಸಿ ಅಂದರೆ ಫರ್ಟಿಲೈಸೇಷನ್ ಮಾಡಿ ಅದನ್ನು ಲ್ಯಾಬಲ್ಲಿ 3 to 5 days ಗ್ರೋ ಮಾಡಿ Day 5 ಬ್ಲಾಸ್ಟೋಸಿಸ್ಟ್ ಅಥವಾ Day 3 ಬ್ಲಾಸ್ಟೋಸಿಸ್ಟ್ನ ನಾವು ಗರ್ಭಕೋಶದೊಳಗಡೆ ಹಾಕ್ತೀವಿ. ಇಂಪ್ಲಾಂಟೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಯಾರಲ್ಲಿ ಬೇಕಾಗತ್ತೆ IVF? ಒಂದು ಮೇಲ್ ಫ್ಯಾಕ್ಟರ್ ಮೋಸ್ಟ್ ಕಾಮನ್, ಅವರಲ್ಲಿ ನಾರ್ಮಲ್ ಫಾರ್ಮ್ಸ್ ತುಂಬ ಕಡಿಮೆ ಇರುತ್ತೆ, 1% to 2% ಇರುತ್ತೆ. ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಕೌಂಟು ಲೆಸ್ ದೆನ್ 5 million ಇರುತ್ತೆ. ಅಂಥವರಲ್ಲಿ IVF ಡೆಫಿನೆಟ್ ಆಗಿ ಬೇಕಾಗತ್ತೆ. ಆಮೇಲೆ ಹೆಂಗಸರಲ್ಲಿ ನೋಡೋದಾದರೆ ಟ್ಯೂಬ್ 2 ಬ್ಲಾಕ್ ಆಗೋಗಿರುತ್ತೆ. ಅಂಥವರಲ್ಲಿ ಕೂಡ ನಾವು IUI ಆಗಲಿ ನ್ಯಾಚುರಲ್ ಸೈಕಲ್ ಆಗಿ ಟ್ರೈ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನಾವು ಕೃತಕ ಗರ್ಭಧಾರಣೆಗೋಸ್ಕರ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ನ ಮಾಡಬೇಕಾಗತ್ತೆ. ಖಂಡಿತ. ಕೃತಕ ಗರ್ಭಧಾರಣೆಯ ಬಗ್ಗೆ ನಿಮಗೆ ಒಂದಷ್ಟು ಗೊಂದಲಗಳಿರುತ್ತೆ. ಸೊ ಮೇಡಮ್, ವೈಭವಿ ಮೇಡಮ್, ಈಗ ಬಹಳಷ್ಟು ಜನ ಅನ್ಕೊಳ್ತಾರೆ ಅದು ನಮ್ಮ ಮಗು ಆಗಿರೋದಿಲ್ಲ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಕೂಡ ಬಹಳಷ್ಟು ಜನರಿಗಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡಿ. IVF ಅಂದ ತಕ್ಷಣ ಎಲ್ರಿಗೂ ಯಾರ್ದೋ ಮೊಟ್ಟೆ ತಗೊಳ್ತಾರೆ, ಯಾರ್ದೋ ಸ್ಪರ್ಮ್ ತಗೊಳ್ತಾರೆ, ಏನೋ ಒಂದು ಹಾಕ್ಬಿಟ್ಟು ಕಳಿಸ್ತಾರೆ ಅನ್ನೋ ತಪ್ಪು ಕಲ್ಪನೆ ಇದೆ. ಯಾಕೆಂದ್ರೆ ಎಲ್ಲೇ ಯಾವುದೋ ಒಂದು ಮೀಡಿಯಾದಲ್ಲಿ ಅಥವಾ ಯಾವುದೋ ಒಂದು ಮೂವಿನಲ್ಲಿ ನೋಡ್ಬಿಟ್ಟಿರ್ತಾರೆ ಈ ತರ ಎಲ್ಲ ಆಗುತ್ತೆ ಅಂತ. ಇಟ್ಸ್ ರಿಯಲಿ ಇಲ್ಲೀಗಲ್. ಆ ಥರ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನಿಮ್ಮದೇ ಮೊಟ್ಟೆ, ನಿಮ್ಮದೇ ಸ್ಪರ್ಮಿಂದ ನಿಮ್ಮದೇ ಮಗುನ ನಾವು ಮಾಡಿಕೊಡ್ತೀವಿ ವಿನಃ ಆ ಥರ ಯಾವತ್ತೂ ತಪ್ಪು ಕಲ್ಪನೆಗಳಲ್ಲಿ ಇರಬೇಡಿ. ಯಾಕಂದರೆ ನಮ್ಮ ಟ್ರೀಟ್ಮೆಂಟು ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಟ್ರಾನ್ಸ್ಪರೆನ್ಸಿ ಅಂತಂದರೆ ನಾವು IVFನಲ್ಲಿ ಮೊಟ್ಟೆ ತೊಗೊಂಡಾದ್ಮೇಲೆ ನಾವು ಪಿಕ್ಚರ್ಸ್ ಎಲ್ಲ ನಾವು ಇಟ್ಕೊಂಡಿರ್ತೀವಿ. ಅಂದರೆ ನೀವು ಆ ಪಿಕ್ಚರ್ಸ್ ಸೈಟ್ಸ್ನಲ್ಲಿ ಕ್ವಾಲಿಟಿ ಹೇಗಿದೆ. ನಾವು ಪಿರಿಯಡ್ ನೀವು ಸೆಕೆಂಡ್ ಡೇಗೆ ಬಂದಾಗ ನಾವು 10-11 ದಿವಸವರೆಗೂ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟಾಗ ನಾವು ಮೊಟ್ಟೆನ 12 ದಿವಸಕ್ಕೆ ಎಲ್ಲ ಮೊಟ್ಟೆ ನಾವು ತೆಗೆದುಕೊಂಡಾಗ ಆ ಮೊಟ್ಟೆಗಳಲ್ಲೂ ಕೂಡ ಕ್ವಾಲಿಟೀಸ್ ಇರುತ್ತೆ. GV, M1, M2 ಅಂತ ಹೇಳ್ತೀವಿ. ನಮಗೆ ಬೇಕಾಗಿರೋ ಸೈಟು M2 ಅಂದರೆ ಮೆಚೋರ್ಡ್ ಎಗ್ ಅಂತ ಹೇಳ್ತೀವಿ. ಸೊ ಅದು ಆ ಪಿಕ್ಚರ್ಸ್ನಲ್ಲಿ ತೋರಿಸ್ತೀವಿ. ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ನಿಮ್ಮದು GV ಎಷ್ಟಿತ್ತು, M1 ಎಷ್ಟಿತ್ತು, M2 ಎಷ್ಟಿತ್ತು. ಆ ಪೇಷಂಟ್ಗೆ ನೋಡಿ ನಮ್ಮ ಹತ್ರ ಚಾರ್ಟ್ ಇರುತ್ತೆ. ಎಲ್ಲ ಇರ್ರೆಗ್ಯುಲರ್ ಸೈಟ್ ಇರುತ್ತೆ, ಒಳ್ಳೆ ಸೈಟ್ ಇರುತ್ತೆ. ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ನಿಮ್ಮದು ಸೈಟ್ ಹೇಗಿದೆ, ಪಿಕ್ಚರಲ್ಲಿರೋ ಸೈಟ್ ಹೇಗಿದೆ. ಅವರೇ ಹೇಳ್ತಾರೆ ಎಸ್ ಮೇಡಮ್ ನಮ್ಮದು ಅಷ್ಟು ಕ್ವಾಲಿಟಿ ಇಲ್ಲ ಈ ಪಿಕ್ಚರ್. ಸೊ ಇಷ್ಟು ಟ್ರಾನ್ಸ್ಪರೆನ್ಸಿ. ಈ ಒಂದು ನಾವು ಸ್ಪರ್ಮ್ ನಾವು ಕೊಟ್ಟು ನಾವು ಅದನ್ನು ಅನಲೈಸ್ ಮಾಡಿದಾಗ, ಪ್ರೊಸೆಸ್ ಮಾಡಿದಾಗೂ ಕೂಡ ನಾವು ಪೇಷಂಟ್ನ ಕರೆದು ನೋಡಿ ನಿಮ್ಮದು ಪ್ರೋಗ್ರೆಸ್ ಇಲ್ಲ, ರ್ಯಾಪಿಡ್ ಮೂವ್ಮೆಂಟ್ ಇಲ್ಲ, ಸೊ ನಿಲ್ ಆಗಿದೆ, ಆ ಥರ ನಾವು ಕೌನ್ಸಿಲಿಂಗ್ ಕೊಟ್ಟಾಗ ಸೊ ನಮಗೆ ಎಂಬ್ರಿಯೋ ಬಂದ ಮೇಲೆ ನಾವು ಪೇಷಂಟ್ ಹತ್ರ ನಾವು ಕೂತ್ಕೊಂಡು Day 3 ಮಾಡಬೇಕಾ ಅಥವಾ Day 5 ಮಾಡಬೇಕಾ. ಸೊ ನಮ್ದೇನು ಅಂತಂದರೆ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು, ಟ್ರಿಪ್ಲೆಟ್ ಲೇಯರು, ಬ್ಲಡ್ ಫ್ಲೋ, ಇವು 3 ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಟು ಟ್ರಾನ್ಸ್ಫರ್ ದ ಎಂಬ್ರಿಯೋಸ್. ಇವು 3 ಚೆನ್ನಾಗಿ ಬಂದು ಟ್ರೀಟ್ಮೆಂಟು ಕೊಡ್ತೀವಿ. ಮಗು ಭ್ರೂಣನ ಕ್ವಾಲಿಟಿ ಇರೋದನ್ನು ನಾವು ಹಾಕ್ತೀವಿ. ಸೊ ಇಂಪ್ಲಾಂಟೇಷನ್ ಆಗಬೇಕಾಗಿರೋದು ನಾವು ಮಾಡೋದಲ್ಲ, ಎರಡೂ ಒಳ್ಳೆ ಕ್ವಾಲಿಟಿ ಇದ್ದಾಗ ನಾವು ಹಾಕ್ತೀವಿ. ದೇವ್ರ ಕಣ್ಣು ತೆಗಿಲೇಬೇಕು. ಅವರು ಮನಸ್ಸು ಮಾಡಿದಾಗೆ ಕೆಲವೊಂದು ಜನ ನೀವು ಮಾಡಿದ್ರಿ, ನಾವು ದುಡ್ಡು ಕಟ್ಟಿದ್ವಿ, ಊಸೈಟ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಸ್ಪರ್ಮ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಮಗು ಭ್ರೂಣನೂ ಕ್ವಾಲಿಟಿ ಇದೆ ಅಂತ ಹೇಳಿದ್ರಿ, ಯಾಕೆ ಬಂದಿಲ್ಲ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ, ಈ ಥರ ನಾವು ಫೇಸನ್ನು ಮಾಡಿದ್ದೀವಿ. ಸೊ ಈ ಟೈಮಲ್ಲಿ ಏನು ಹೇಳ್ತೀವಿ ಅಂದರೆ ಒಳಗಡೆ ಹೋಗ್ಬಿಟ್ಟು ಇಂಪ್ಲಾಂಟೇಷನ್ ಆಗುವಂತ ನಾವೇನು ಹೇಳೋಕ್ಕಾಗಲ್ಲ. ಇದು ಟೈಮ್ ಅನ್ಎಕ್ಸ್ಪ್ಲೇನ್ಡ್ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ. ಸತತವಾಗಿ ಟ್ರೈ ಮಾಡಿದಾಗ ಒಂದ್ಸಲ ಫೇಲ್ಯೂರ್ ಆಯ್ತಂದ್ರೆ ಸೆಕೆಂಡ್ ಟೈಮ್ ಸಕ್ಸಸ್ ಆಗುತ್ತೆ, ಸೆಕೆಂಡ್ ಟೈಮ್ ಆಗಿಲ್ಲ ಅಂದ್ರೆ ಥರ್ಡ್ ಟೈಮ್ ಸಕ್ಸಸ್ ಆಗುತ್ತೆ. ಭರವಸೆ ಇಡಬೇಕು ವಿನಃ ನಾವು ಕ್ವಾಲಿಟಿ ಟ್ರೀಟ್ಮೆಂಟ್, ಟ್ರಾನ್ಸ್ಪರೆಂಟ್ ಟ್ರೀಟ್ಮೆಂಟ್, ಅಫೋರ್ಡಬಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ವಿನಃ ಎಲ್ಲಾನು ನೋಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ಬೋದಾಗಿದೆ. ಖಂಡಿತ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉತ್ತರ ಕನ್ನಡ ಕುಮಟ. ಓಕೆ, ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ಓಕೆ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ಏನಿಲ್ಲ, ಅದು ನಮ್ಮ ಮಿಸ್ಸಸ್ಸಿಗೆ ಒಂದು 7-8 ತಿಂಗಳಾಯ್ತು ಮೇಡಮ್, ಅದು ಡೇಟೇ ಆಗ್ತಿಲ್ಲ. ಮದ್ವೆಗೆ ಎಷ್ಟು ವರ್ಷ ಆಗಿದೆ ನಿಮ್ದು? ಮದುವೆಗೆ ಒಂದು ಹುಡುಗ ಅದಾಗಿತ್ತಲ್ಲ, ಗುಡ್ಡ ಕುಸಿದೆ, ನಮ್ದು 17 ಗುಡ್ಡ ಕುಸಿದೆ ತೀರ್ಬೋದ್ರಿ ಮೇಡಮ್. ಅದು ಎಷ್ಟು ವಯಸ್ಸು ಹೆಂಡತಿಗೆ ಈಗ? ಹೆಂಡತಿಗೆ 33 ಏಜ್. ಓಕೆ, ಈಗ ನಿಮ್ಗೆ ಡೇಟ್ ಆಗಿಲ್ಲ ಅಂತ ಅನ್ನೋದು ಸಮಸ್ಯೆನಾ ಅಥವಾ ಮಗು ಆಗ್ಬೇಕು ಅಂತ ಸಮಸ್ಯೆನಾ? ಮಗು ಆಗ್ಬೇಕಂತ ಡೇಟೇ ಆಗ್ತಿಲ್ಲ ಮೇಡಮ್. ಹೌದಾ? ಸೊ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಅಲ್ಲಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ಆಗುತ್ತಾ?
ಬೆಂಗಳೂರಿಗೆ ಬರ್ಬೇಕು, ಸ್ವಲ್ಪ ದೂರ ಆಗ್ತದೆ ಮೇಡಮ್. ಮಗು ಏನಾಗುತ್ತೆ ಮತ್ತೆ ಅಲ್ಲೇ ಬಂದು ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗತ್ತಾ? ಎಲ್ಲಿ ಬೆಂಗಳೂರಿಗೆ ಬರ್ಬೇಕಂತ? ಬೆಂಗಳೂರಿಗೆ ಬರ್ಬೇಕಾಗತ್ತೆ. ನೀವು ಸ್ಕ್ಯಾನ್ ಏನಾದ್ರು ಡೇಟ್ ಆಗ್ತಿಲ್ಲ, ಯಾಕೆ ಮೇಡಮ್? ಅದೇ ನಾವು ಸ್ಕ್ಯಾನ್ ಮಾಡಿ ನೋಡುತ್ತೀವಿ, ಏನಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಳ್ತೀವಿ. ಸ್ಕ್ಯಾನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಫಸ್ಟ್ ರೆಗ್ಯುಲರ್ ಆಗಬೇಕು ಡೇಟು. ಪಿರಿಯಡ್ ರೆಗ್ಯುಲರ್ ಆದ್ರೆ ಮಗು ಆಗುತ್ತೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ನೀವು ಸ್ಕ್ಯಾನ್ ಏನಾದರೂ ಮಾಡಿಸಿದ್ರೆ ಅಲ್ಲಿ ನಂಬರ್ ಇದೆ ನೋಡಿ, 8105375555 ನಂಬರ್ ಇದೆ. ಅದಕ್ಕೆ ನೀವು ರಿಪೋರ್ಟ್ ಕಳಿಸಿ. ರಿಪೋರ್ಟ್ ಕಳಿಸಿದಾಗ ಮಧ್ಯಾಹ್ನ ಡಾಕ್ಟರ್ಸ್ ಯಾರಾದರೂ ಫ್ರೀ ಇದ್ದಾಗ ನೋಡ್ತಾರೆ, ನಿಮಗೆ ಸೂಕ್ತ ಸಲಹೆನ ಕೊಡ್ತಾರೆ. ನೀವು ಕೊಟ್ಟಾಗ ನೀವು ಬನ್ನಿ ಅಂತ ಹೇಳ್ತಾರೆ, ಬರಬೇಕಾಗತ್ತೆ. ನಾವು ರೆಗ್ಯುಲರ್ ಆಗ ಹಾಗೆ ಮಾಡ್ತೀವಿ, ಮತ್ತೆ ಮಗು ಹಾಗೆ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ. ನೀವು ಬಂದು ಹೋಗಿ ಒಂದ್ಸಲ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಈ ಥರ ಬಹಳಷ್ಟು ಜನ ನೆಗ್ಲಿಜೆನ್ಸಿ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಸ್ ಎ ಸಲಹೆಗಾರರಾಗಿ ಸಾಕಷ್ಟು ನೀವು ನೋಡಿರ್ತೀರಾ, 5 ವರ್ಷ 10 ವರ್ಷ ಹೀಗೆ ಕಾಯ್ದುಕೊಂಡು ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಂಡಿರ್ತಾರೆ. ತುಂಬ ದೂರ ಆಗಿದೆ ಅನ್ನುವಂಥದ್ದಿರ್ಬೋದು, ಅಥವಾ ಅಷ್ಟು ಅಫೋರ್ಡಬಲ್ ಇಲ್ಲ ಅಂತದ್ದಾಗಿರ್ಬೋದು. ಸೊ ಕೊನೆ ಹಂತಕ್ಕೆ ಏನಾಗುತ್ತೆ, ಎಲ್ಲ ಇದ್ದು ಕೂಡ ಏನು ಇಲ್ದಲೇ ಬದುಕುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇದ್ರ ಬಗ್ಗೆ ತಿಳಿಸಿ. ಈಗ ಏನಾಗ್ತಾ ಇದೆ ಅಂದ್ರೆ, ನಾವು ಟ್ರೀಟ್ಮೆಂಟ್ ತುಂಬಾ ಕ್ವಾಲಿಟಿ ಕೊಡ್ತೀವಿ ಅಂದಮೇಲೆ ಎಲ್ಲ ಫೋನಲ್ಲೇ ಮುಗಿಸ್ಬೇಕು ಅಂತ ಹೇಳ್ತಾರೆ ಪೇಷಂಟ್. ಫೋನಲ್ಲೇ ಯಾವ ಮೆಡಿಸಿನ್ಸ್ ತಗೋಬೇಕು ಹೇಳಿ, ನಮ್ದು ಇದು ಸಮಸ್ಯೆ ಇದೆ, ಡೇಟ್ ಆಗಿಲ್ಲ, ಡೇಟ್ ಬರಂಗೆ ಟ್ಯಾಬ್ಲೆಟ್ ಕೊಡಿ, ಅಲ್ಲಿಂದಾನೆ ಕಳಿಸ್ಬಿಡಿ, ನಾವು ತಗೊಳ್ತೀವಿ. ಹಾಗಾಗಲ್ಲ. ಎಲ್ಲಿವರೆಗೂ ನೀವು ಇಲ್ಲಿ ಬಂದು ನಿಮ್ಮ ಸ್ಕ್ಯಾನಿಂಗ್ ಆಗಿ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ ಯಾಕೆಂದ್ರೆ ಒಬ್ಬೊಬ್ರದ್ದು ಬಾಡಿ ಒಂದೊಂದು ತರ ರೆಸ್ಪಾನ್ಸ್ ಇರುತ್ತೆ. ಕೆಲವೊಂದು ಮೆಡಿಸಿನ್ಸ್ ನನಗೆ ಸೂಟ್ ಆಗುತ್ತೆ, ಕೆಲವೊಂದು ಮೆಡಿಸಿನ್ಸ್ ನಿಮ್ಗೆ ಸೂಟ್ ಆಗುತ್ತೆ. ಸೊ ನಿಮಗೆ ಬಾಡಿಗೆ, ನಿಮ್ಮ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ಆ ರೀತಿಯಾದಂತಹ ನಾವು ಮೆಡಿಸಿನ್ಸ್ ಕೊಟ್ಟು ಮಗು ಆಗ್ಲಿಕ್ಕೆ ಟ್ರೈ ಮಾಡಬೇಕು ವಿನಃ ಎಲ್ಲರಿಗೂ ಒಂದೇ ತರ ಪ್ರೋಟೋಕಾಲ್ ಇರೋದಿಲ್ಲ. ಅವ್ರವ್ರದ ವೈಯಕ್ತಿಕ ಸಮಸ್ಯೆಗಳ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆಗೋದ್ರಿಂದ ನೀವು ನಿಮ್ಮ ಕಂಫರ್ಟ್ ಝೋನ್ ಅನ್ನ, ನಿಮ್ಮ ಊರನ್ನ, ನಿಮ್ಮ ಮನೆಯನ್ನ ಬಿಟ್ಟು ಒಂದ್ಸಲ ಹಾಸ್ಪಿಟಲ್ಗೆ ಬರಲೇಬೇಕಾಗತ್ತೆ. ಬಂದಾಗ ನಾವು ಏನ್ ಮಾಡಬೇಕು ಏನಿಲ್ಲ ಅಂತ ಸೂಕ್ತ ಕೌನ್ಸಿಲಿಂಗ್ ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಮಗು ಆಗ್ಲಿಕ್ಕೆ ನಾವು ಮಾಡಬಹುದಾಗಿದೆ. ಖಂಡಿತ. ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಯಾರೋ ಒಬ್ರು ಯಾವುದೋ ಒಂದು ಕಾಯಿಲೆಗೆ ತುಂಬಾ ಒಳ್ಳೆಯ ಚಿಕಿತ್ಸೆಯನ್ನ ಕೊಡ್ತಾರೆ ಅಂತ ಹೇಳಿ ಬಾಯಿಂದ ಬಾಯಿಗೆ ಹರಡ್ಬಿಟ್ಟು ಆ ಒಂದು ವಿಷಯ ಎಲ್ಲ ಕಡೆ ಹಬ್ಬಿಬಿಟ್ಟು ಅಲ್ಲಿ ಹೋಗಿ ಬಹಳಷ್ಟು ಜನ ಚಿಕಿತ್ಸೆಯನ್ನ ತೆಗೆದುಕೊಂಡು ಹೆಲ್ದಿಯಾಗಿ ಕೂಡ ಇರ್ತಿದ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಖಾಂತರವೇ ನಿಮ್ಗೆ ಒಳ್ಳೆ ಚಿಕಿತ್ಸೆಯ ಬಗ್ಗೆ ಹೆಚ್ಚೆಚ್ಚು ಮಾಹಿತಿ ಕಂಡು ಬರ್ತಾ ಇದೆ. ಸೊ ಯಾಕೆ ಇದನ್ನ ಬಳಸ್ಕೊಳ್ಬಾರ್ದು? ಇನ್ಫರ್ಟಿಲಿಟಿಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ, ಬೇರೆ ಬೇರೆ ಕಡೆ ಹೋಗಿ ತೋರಿಸಿದೀರಾ ಅಂತ ಹೇಳಿದ್ರೆ ಖಂಡಿತ ಮತ್ತಷ್ಟು ಹಣವನ್ನ ವ್ಯಯ ಮಾಡೋದಕ್ಕೆ ಹೋಗ್ಬಿಡಿ. ನೇರವಾಗಿ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಡಾಕ್ಟರ್ ಇದ್ದಾರೆ, ಸವಿತಾ ಅವರು, ಮಾತನಾಡಿ. ಹಲೋ, ನಮಸ್ಕಾರ ಅಮ್ಮ, ಹೇಳಿಮ್ಮ. ಮೇಡಮ್, ನನಗೆ ಪೀರಿಯಡ್ ಆಯ್ತಿವಿ ಆದ್ರೆ ಬ್ಲೀಡಿಂಗ್ ಆಗಲ್ಲ. ಮತ್ತೆ ಪೀರಿಯಡ್ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಅಂದ್ರೆ ಮೇಡಮ್ ಸ್ವಲ್ಪ ಡಾರ್ಕ್ ಆಗಲ್ಲ, ಲೈಟ್ ಕಲರ್ ನಂಗೆ. ಹಾ, ಎಷ್ಟು ವಯಸ್ಸಮ್ಮ? ಇಷ್ಟ 5 ವರ್ಷದಿಂದನೇ ಮೇಡಮ್ ಹಂಗ ಆಯ್ತಿರೋದು ನಂಗೆ. ಅಲ್ಲ, ನಿಮ್ ವಯಸ್ಸು ಎಷ್ಟು? 26 ಮೇಡಮ್. 26 ವಯಸ್ಸು. ಮುಂಚೆಯಿಂದ ಪೀರಿಯಡ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿತ್ತಾ? ಒಂದ್ ಮಗು ಆಗೋಕ್ಕಿಂತ ಮುಂಚೆ ಆಯ್ತಿತ್ತು ಮೇಡಮ್, ಇವಾಗ ಮಗು ಆದ್ಮೇಲೆ ಆತರ ಆಗಲ್ಲ. ಹಾ ಹಾ ಹಾ. ಮಗುಗೆ ಎಷ್ಟು ವಯಸ್ಸು ಈಗ? ಮಗು ತೀರೋಗೈತೆ ಮೇಡಮ್, ಮಗು ಇಲ್ಲ. ಅದು ಎಷ್ಟು ವರ್ಷ ಆಯ್ತು ತೀರೋಗಿ? 5 ವರ್ಷ ಆಯ್ತು ಮೇಡಮ್. 5 ವರ್ಷ. ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ? ಟ್ರೈ ಮಾಡ್ತಿದೀವಿ ಮೇಡಮ್. ಇಲ್ಲಿ ಕಾಮಾಕ್ಷಿ ಹತ್ರ, ಮೈಸೂರ್ ಹತ್ರ ಇದೆ, ತೋರ್ಸಿದೀವಿ. ಏನ್ ಹೇಳಿದ್ರು ಡಾಕ್ಟರ್ ಅಲ್ಲಿ? ಕೊಟ್ಟಾರೆ ಮೇಡಮ್, ಸಕ್ಸಸ್ ಆಗಿಲ್ಲ ನಮ್ಗೆ. ಅವ್ರು ಮೆಡಿಸನ್ ಇಂಜೆಕ್ಷನ್ ಎಲ್ಲ ಕೊಟ್ರು, ಎಗ್ ರಿಲೀಸ್ ಆದಂಗೆ. ಅವ್ರ ನಮ್ಮನೆಯವ್ರದ್ದು ವೀರ್ಯಾಣು ಮೇಡಮ್ ನಾರ್ಮಲ್ ಇದೆ, ಬಟ್ ಸಕ್ಸಸ್ ಆಗಿಲ್ಲ ನಂಗೆ. ಅದೇ ಅಮ್ಮ, ಒಂದ್ ಸ್ವಲ್ಪ ನಿಮ್ನ ಎವ್ಯಾಲ್ಯೂಯೇಟ್ ಮಾಡ್ಬೇಕಾಗತ್ತೆ. ಪೀರಿಯಡ್ ಆಗತ್ತೆ, 1 ಹನಿ 2 ಹನಿ ಕಾಣಿಸ್ತಾ ಇದೆ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ನೋಡ್ಬೇಕಾಗತ್ತೆ ಅಮ್ಮ. ನೀವು ಗರ್ಭಕೋಶ ಹೇಗಿದೆ, ಗರ್ಭನಾಳಗಳು ಹೇಗಿದೆ, ಅದೆಲ್ಲ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ. ನೀವು ಒಂದ್ಸಲ ನಮ್ಮ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ಬಂದ್ರೆ ಚೆನ್ನಾಗಿರುತ್ತೆ. ಮೈಸೂರೇನು ದೂರ ಇಲ್ಲ. ಒಂದ್ಸಲ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ಬನ್ನಿ, ಎಲ್ಲ ಪರೀಕ್ಷೆಗಳನ್ನ ಮಾಡಿ ನೀವು ಡೆಫಿನೆಟ್ ಆಗಿ ಕನ್ಸೀವ್ ಆಗ್ತೀರಾ, ಪ್ರೆಗ್ನೆನ್ಸಿ ಆಗೇ ಆಗತ್ತೆ ಅಂತ ಹೇಳ್ತೀನಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಸಾಕಷ್ಟು ಕರೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವರಿಗೆ ಮಕ್ಕಳಾಗದೇ ಇರುವಂಥ ಸಮಸ್ಯೆ ಆದರೆ ಮಕ್ಕಳಾದರೆ ಉಳಿಯೋದಿಲ್ಲ ಅನ್ನುವಂಥ ಸಮಸ್ಯೆ. ಒಟ್ಟಾರೆಯಾಗಿ ಇನ್ಫರ್ಟಿಲಿಟಿಯಿಂದ ಬಳಲ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇನೆ, ತುಂಬ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಅದು ಪ್ರೈಮರಿ ಇನ್ಫರ್ಟಿಲಿಟಿ ಇರ್ಬೋದು, ಸೆಕೆಂಡರಿ ಇನ್ಫರ್ಟಿಲಿಟಿ ಇರ್ಬೋದು. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಏನು? ಮದುವೆ ಆದಾಗಿಂದ ಒಂದ್ಸಲನೂ ಕನ್ಸೀವ್ ಆಗಿರಲ್ಲ, ಒಂದ್ಸಲನೂ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರಲ್ಲ, ಅದನ್ನ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದ್ರೆ ಏನು? ಈಗಾಗಲೇ ನಿಮ್ಗೆ ಒಂದು ಮಗು ಆಗಿರತ್ತೆ, 2 ವರ್ಷ 3 ವರ್ಷ ಅದಾದ್ಮೇಲೆ ನೀವು ಟ್ರೈ ಮಾಡ್ತಾ ಇರ್ತೀರಾ, ಅಥವಾ 6 ವರ್ಷ 7 ವರ್ಷ ಆದ್ಮೇಲೆ ಟ್ರೈ ಮಾಡ್ತೀರಾ. ಆ ಥರ ಡಿಲೇ ಮಾಡಕ್ ಹೋಗಬೇಡಿ. ಅಥವಾ ಏನು ಮಾಡ್ತೀರಾ, ಒಂದು ಪ್ರೆಗ್ನೆನ್ಸಿ ಆಗಿರತ್ತೆ, 3 ವರ್ಷ ಆಗಿರತ್ತೆ ಮಗುಗೆ,
ಅಯ್ಯೋ ಮಗು ಇನ್ನೂ ಚಿಕ್ಕದು, ಕನ್ಸೀವ್ ಆಗಿರ್ತೀರ, ದೇವ್ರು ಕೊಟ್ಟಿರ್ತಾನೆ ನ್ಯಾಚುರಲ್ ಆಗಿ, ಆದರೂ ನಿಮ್ಗೆ ಬೇಕಾಗಿರಲ್ಲ, ಬಲವಂತವಾಗಿ ಅಬಾರ್ಷನ್ ಮಾಡಿಸ್ಕೋತೀರಾ ಬಂದ್ಬಿಟ್ಟು. ಆ ತಪ್ಪನ್ನ ಜೀವನದಲ್ಲಿ ಯಾವತ್ತೂ ಮಾಡಬಾರ್ದು. ದೇವ್ರು ಕೊಟ್ಟಾಗ ಇಟ್ಕೋಬೇಕು. ನನ್ನ ಹತ್ರ ತುಂಬ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಮಗು ಚಿಕ್ಕದಿದೆ ಅಬಾರ್ಷನ್ ಮಾಡಿ, ಮೇಡಮ್ ಮಗು ಚಿಕ್ಕದಿದೆ ಅಂತ. ಆ ತಪ್ಪು ಯಾವತ್ತೂ ಮಾಡಬಾರ್ದು. ದೇವ್ರು ಕೊಟ್ಟಾಗ ನೀವು ತಗೋಬೇಕು. ಎಷ್ಟು ಜನ ಸೆಕೆಂಡರಿ ಇನ್ಫರ್ಟಿಲಿಟಿಯಿಂದ ಬಳಲ್ತಾ ಇದ್ದಾರೆ ಅಂದರೆ, ಮಗುಗೆ 10 ವಯಸ್ಸು 13 ವಯಸ್ಸು, ಡಾಕ್ಟರ್ ಈಗ ನಮ್ಮ ಹತ್ರ ದುಡ್ಡಿದೆ ಪ್ರೆಗ್ನೆನ್ಸಿ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗಲೇ ಹೆಂಡತಿಗೆ 35 ವಯಸ್ಸಾಗೋಗಿರುತ್ತೆ, 40 ವಯಸ್ಸು ದಾಟ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಪ್ರೆಗ್ನೆನ್ಸಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮದೇ ಸ್ವಂತ ಮಗು ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಏನಕ್ಕಂದರೆ ನಿಮ್ಮ ಹತ್ರ ಎಗ್ಗಿರಲ್ಲ, ಎಗ್ಗಿದ್ರೂ ಕ್ವಾಲಿಟಿ ಇರಲ್ಲ, ಮತ್ತೆ ಅಬೋರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಹೀಗಾಗಿ ನಾನೇನು ಹೇಳ್ತೀನಿ ಅಂದರೆ, ಬೇಗ ಬನ್ನಿ ಡಾಕ್ಟರ್ ಹತ್ರ. ನಿಮಗೆ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದ್ದಾಗ ದಯವಿಟ್ಟು ಬೇಗ ಬನ್ನಿ ಡಾಕ್ಟರ್ ಹತ್ರ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿಯನ್ನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಡಾಕ್ಟರ್. ಧನ್ಯವಾದ ತಮಗೆ. ಧನ್ಯವಾದಗಳು ಮೇಡಮ್. ನೀವು ಅಷ್ಟೇ, ಚಿಕಿತ್ಸೆ ಅನ್ನುವಂಥದ್ದು ಎಲ್ಲೆಲ್ಲೋ ಹುಡುಕೋದಲ್ಲ. ಒಂದು ಒಳ್ಳೆಯ ಚಿಕಿತ್ಸೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಉಪಯೋಗವನ್ನ ನೀವು ಪಡ್ಕೊಳ್ಳೇಬೇಕು. ನಿಮ್ಮ ಒಂದು ಸಮಸ್ಯೆನ ನಮ್ಮ ಸಮಸ್ಯೆ ಅಂತ ಹೇಳಿ ನಾವು ಭಾವಿಸಿ ಟ್ರೀಟ್ಮೆಂಟ್ ಅನ್ನ ನೀಡ್ತೀವಿ ಅಂತ ಹೇಳಿ ಎಲ್ರಿಗೂ ಕೂಡ ಧೈರ್ಯವನ್ನ ತುಂಬಿದ್ರಿ. ಧನ್ಯವಾದ ಮೇಡಮ್. ಧನ್ಯವಾದ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ತೆ.